ಸೊಸೆ, ನಿನ್ನ ಅತ್ತೆ ಮನೆಯ ಮೇಲೂ ನಿನಗೆ ಕೆಲವು ಜವಾಬ್ದಾರಿಗಳಿವೆ. 2 ದಿನವೂ ಆಗಿರುವುದಿಲ್ಲ, ನೀನು ಬ್ಯಾಗ್ ಎತ್ತಿಕೊಂಡು ತವರಿಗೆ ಹೋಗಿಬಿಡುತ್ತೀಯ. ಅದರ ಮೇಲಾಗಿ ನನಗೂ ಸೊಂಟದಲ್ಲಿ ತುಂಬ ನೋವು ಇರುತ್ತದೆ, ತುಂಬ ಕಷ್ಟಪಟ್ಟು ಓಡಾಡಬೇಕಾಗುತ್ತದೆ. ಅಂತಹ ಸ್ಥಿತಿಯಲ್ಲಿ ನಾನು ಮನೆಯ ಕೆಲಸಗಳನ್ನು ಮಾಡಲು ಆಗುವುದಿಲ್ಲ ಎಂದು ಸುಲೋಚನಾ ಅವರು ತಮ್ಮ ದೊಡ್ಡ ಸೊಸೆ ನಾಗವೇಣಿಗೆ ಹೇಳಿದರು. ಅದಕ್ಕೆ ಅವಳು, ಹೌದಾ ಅತ್ತೆ, ನಿಮಗೆ ಕೆಲಸ ಮಾಡುವ ಅವಶ್ಯಕತೆ ಏನಿದೆ? ಕಿರಿಯ ಸೊಸೆ ಇದ್ದಾಳಲ್ಲ, ಅವಳೇ ಅಡಿಗೆ ಮನೆ ಕೆಲಸ ಮಾಡಲಿ ಅಂತ ಹೇಳಿದಳು. ಅಷ್ಟು ಕೇಳುತ್ತಿದ್ದಂತೆ ಅಡುಗೆ ಮನೆಯಿಂದ ಹೊರಬಂದ ಕಿರಿಯ ಸೊಸೆ ಅಂಬಿಕಾ ಕೋಪದಿಂದ, ಏಕೆ ಅಕ್ಕ, ನಾನೇನು ಈ ಮನೆಯ ಕೆಲಸದವಳ? ದಿನವಿಡೀ ನಾನೊಬ್ಬಳೇ ಕೆಲಸ ಮಾಡುತ್ತಿರಬೇಕಾ? ನೀನು ಯಾವಾಗ ಬೇಕಾದರೂ ಬ್ಯಾಗ್ ಎತ್ತಿಕೊಂಡು ತವರಿಗೆ ಹೋಗಿಬಿಡುತ್ತೀಯ. ಸುಮ್ಮನೆ ಬ್ಯಾಗ್ ಇಟ್ಟು ನನ್ನ ಜೊತೆ ಮನೆಯ ಕೆಲಸ ಮಾಡು ಅಂತ ಹೇಳಿದಳು. ಅಂಬಿಕಾಳ ಕೋಪವನ್ನು ನೋಡಿ ನಾಗವೇಣಿ ಕೂಡ ಜೋರಾದ ಧ್ವನಿಯಲ್ಲಿ, ನೀನು ನನಗಿಂತ ಚಿಕ್ಕವಳು, ಹಾಗಾಗಿ ನನ್ನ ಜೊತೆ ಈ ರೀತಿಯಾಗಿ ಮಾತನಾಡಬೇಡ. ಅದೂ ಅಲ್ಲದೆ ನನ್ನನ್ನು ತಡೆಯಲು ನೀನ್ಯಾರು ಅಂತ ಹೇಳಿದಳು. ಇಬ್ಬರು ಸೊಸೆಯರು ಜಗಳ ಆಡುವುದನ್ನು ನೋಡಿ ಸುಲೋಚನಾ ಅವರು ತಮ್ಮ ದೊಡ್ಡ ಸೊಸೆಗೆ, ಆದರೆ ಸೊಸೆ, ಅಂಬಿಕಾ ಹೇಳುವುದು ಸರಿ ಇದೆ. ಅವಳು ಹೇಗೆ ಈ ಮನೆ ಸೊಸೆಯೋ ನೀನು ಹಾಗೆಯೇ ಈ ಮನೆಯ ಸೊಸೆ. ಅದೂ ಅಲ್ಲದೆ ನೀನು ಅವಳಿಗಿಂತ ದೊಡ್ಡವಳು, ಹಾಗಾಗಿ ಮನೆಯ ಜವಾಬ್ದಾರಿಗಳನ್ನು ಮೊದಲು ನೀನೇ ಹೊತ್ತಿಕೊಳ್ಳಬೇಕಾಗುತ್ತದೆ. ಆದರೆ ನೀನು ಮಾತ್ರ 2 ದಿನಕ್ಕೊಮ್ಮೆ ತವರಿಗೆ ಹೋಗಿಬಿಡುತ್ತೀಯ. ಹಾಗಿದ್ದರೆ ದಿನವಿಡೀ ಅವಳೊಬ್ಬಳೇ ಅಡುಗೆ ಮತ್ತು ಮನೆಯ ಕೆಲಸಗಳನ್ನು ಏಕೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯೋ, ಅಯ್ಯೋ ಅತ್ತೆ, 1 ದಿನ ಕಿರಿಯ ಸೊಸೆ ಕೆಲಸ ಮಾಡಿದರೆ ಏನೂ ಆಕಾಶವೇ ಕಳಚಿ ಬೀಳುವುದಿಲ್ಲ ಅಂತ ಹೇಳಿದಳು. ತಮ್ಮ ಅಕ್ಕನ ಮಾತು ಕೇಳಿ ಅಂಬಿಕಾ ಸಿಟ್ಟಿನಿಂದ, ಇದು 1 ದಿನದ ವಿಷಯವಲ್ಲ ಅಕ್ಕ, ಇದು ನಿಮ್ಮ ಪ್ರತಿದಿನದ ಅಭ್ಯಾಸವಾಗಿ ಬಿಟ್ಟಿದೆ. ಕೆಲಸ ಮಾಡದಿರಲು ಒಂದಲ್ಲ ಒಂದು ನೆಪ ಹೇಳಿಕೊಂಡು ಸಿದ್ಧವಾಗಿ ತವರಿಗೆ ಹೋಗಿಬಿಡುತ್ತೀರಾ ಅಂತ ಹೇಳಿದಳು. ಅದಕ್ಕೆ ನಾಗವೇಣಿಯೋ, ಹಾಗಾದರೆ ನಿನಗೆ ಇದೇನಾ ತೊಂದರೆ? ನಾನು ತವರಿಗೆ ಹೋದರೆ ನಿನಗೆ ಹೊಟ್ಟೆ ಕಿಚ್ಚಾಗುತ್ತದೆಯಾ? ನನ್ನ ತವರು ಮನೆಯವರು ಕರೆದರೆ ನಾನು ಖಂಡಿತ ಹೋಗುತ್ತೇನೆ ಅಂತ ಹೇಳಿದಳು. ಅದಕ್ಕೆ ಸುಲೋಚನಾ ಅವರು, ಆದರೆ ನಾಗವೇಣಿ ಸೊಸೆ, ಮನೆಯ ಕೆಲಸದಲ್ಲಿ ನೀನು ಕೈ ಜೋಡಿಸಬೇಕು ಅಂತ ಹೇಳಿದರು. ಅದಕ್ಕೆ ನಾಗವೇಣಿ ಜೋರಾದ ಧ್ವನಿಯಲ್ಲಿ, ಮನೆಯ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ, ಇನ್ನೇನು ನನ್ನ ಪ್ರಾಣವನ್ನೇ ಕೊಡಬೇಕಾ ಅಂತ ಹೇಳಿದಳು. ಇದನ್ನು ಕೇಳಿದ ಅಂಬಿಕಾಳು, ಸರಿಯತ್ತೆ, ಇನ್ನು ನಾನು ತೀರ್ಮಾನ ಮಾಡಿದ್ದೇನೆ. ಇನ್ನು ಮುಂದೆ ನಾನು ಒಬ್ಬಳೇ ಮನೆಯ ಯಾವ ಕೆಲಸವನ್ನ ಮಾಡುವುದಿಲ್ಲ ಎಂದು ಹೇಳಿ ಅವಳು ಸಿಟ್ಟಿನಿಂದ ಕಾಲು ಬಡಿದು ತನ್ನ ಕೋಣೆಗೆ ಹೋಗಿಬಿಟ್ಟಳು. ಆಗ ನಾಗವೇಣಿ ಕೂಡ, ಸರಿ ಮಾಡಬೇಡ, ಆದರೆ ನಾನು ಈಗ ತವರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಮನೆಯಿಂದ ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ಸುಲೋಚನಾ ಅವರ ಪತಿ ರಾಮ್ಚರಣ್ ಮನೆಗೆ ಬಂದರು. ಅವರು ಕುರ್ಚಿಯಲ್ಲಿ ಕುಳಿತುಕೊಂಡು, ಸುಲೋಚನಾ, ಇಂದು ತುಂಬ ಆಯಾಸವಾಗಿದೆ ಅಂತ ಹೇಳಿದರು. ಅದಕ್ಕೆ ಸುಲೋಚನಾ ಅವರು, ಏನ್ರಿ, ಗಣೇಶ ಇಂದೂ ಕೂಡ ಅಂಗಡಿಗೆ ಹೋಗಲಿಲ್ಲವೇ ಅಂತ ಕೇಳಿದರು. ಅದಕ್ಕೆ ರಾಮ್ಚರಣ್ ಅವರು ಬೇಸರದ ಧ್ವನಿಯಲ್ಲಿ, ಇಲ್ಲ ಸುಲೋಚನಾ, ಅವನು ಕೇಳುವುದೇ ಇಲ್ಲ. ಅವನದು ಒಂದೇ ಮಾತು, ನನಗೆ ಅಂಗಡಿಯಲ್ಲಿ ಕೆಲಸ ಮಾಡುವುದು ಇಷ್ಟವಿಲ್ಲ, ನಾನು ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯಬೇಕು ಎಂದು ಹೇಳುತ್ತಾನೆ. ಈ ಹುಡುಗನಿಗೆ ಯಾರು ಹೇಳಬೇಕು? ಸರ್ಕಾರಿ ಕೆಲಸ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಕಿರಿಯ ಮಗ ಉಮೇಶ್ ಕೊನೆಗೆ ಸೋತು ಅಂಗಡಿಯ ಜವಾಬ್ದಾರಿ ತೆಗೆದುಕೊಂಡನು. ಈಗ ಇವನು ಅಂಗಡಿಯನ್ನ ನೋಡಿಕೊಳ್ಳಬೇಕು, ಆದರೆ ಇವನು ಕೇಳುವುದೇ ಇಲ್ಲ ಎಂದು ಹೇಳಿದರು. ಅದಕ್ಕೆ ಸುಲೋಚನಾ ಅವರು, ಇವರಿಬ್ಬರ ವರ್ತನೆ ನೋಡಿದರೆ ಸಾಕು. ಒಂದು ಕಡೆ ದೊಡ್ಡ ಮಗ ಅಂಗಡಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ಹಠ ಹಿಡಿದಿದ್ದಾನೆ, ಇನ್ನೊಂದು ಕಡೆ ದೊಡ್ಡ ಸೊಸೆ ಮನೆಯ ಯಾವ ಕೆಲಸವನ್ನ ಮಾಡಲು ಸಿದ್ಧಳೇ ಇಲ್ಲ ಅಂತ ಹೇಳಿದರು. ಅಷ್ಟರಲ್ಲಿ ರಾಮ್ಚರಣ್ ಅವರು ಮಾತು ಬದಲಿಸಿ, ಸರಿ ಸುಲೋಚನಾ, ಅವರನ್ನ ಬಿಡು, ನನಗೆ ತುಂಬ ಹಸಿವಾಗಿದೆ, ಸೊಸೆಗೆ ಹೇಳು ಊಟ ಬಡಿಸಲಿ ಅಂತ ಹೇಳಿದರು. ಅದಕ್ಕೆ ಸುಲೋಚನಾ ಅವರು ತಾವೇ ಎದ್ದು ಅಡಿಗೆ ಮನೆ ಕಡೆ ನಡೆಯಲು ಶುರು ಮಾಡಿದರು. ಸೊಂಟದ ನೋವಿನಿಂದ ಅವರಿಗೆ ಏಳಲು ಕುಳಿತುಕೊಳ್ಳಲು ಕೂಡ ತುಂಬ ಕಷ್ಟವಾಗುತ್ತಿತ್ತು. ಅದನ್ನು ಕಂಡು ರಾಮ್ಚರಣ್ ಅವರು, ಅಯ್ಯೋ ಶ್ರೀಮತಿ, ನೀನೇಕೆ ಹೋಗುತ್ತಿದ್ದೀಯಾ? ಸೊಸೆ ಎಲ್ಲಿದ್ದಾಳೆ? ಅವಳಿಗೆ ಊಟ ಬಡಿಸಲು ಹೇಳು ಅಂತ ಹೇಳಿದರು. ಅದಕ್ಕೆ ಸುಲೋಚನಾ ಅವರು, ಅಡುಗೆ ಯಾರು ಮಾಡಿದ್ದಾರೆ? ನಿಮ್ಮ ದೊಡ್ಡ ಸೊಸೆ ಎಂದಿನಂತೆ ಸಿದ್ಧವಾಗಿ ತವರಿಗೆ ಹೋಗಿದ್ದಾಳೆ. ನನ್ನ ಅಮ್ಮ ನನ್ನ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೋಗಿದ್ದಾಳೆ. ಅವಳನ್ನು ನೋಡಿ ಕಿರಿಯ ಸೊಸೆಯೋ ಕೆಲಸ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟಳು ಅಂತ ಹೇಳಿದರು. ಇದನ್ನು ಕೇಳಿದ ರಾಮ್ಚರಣ್ ಅವರು ಕಿರಿಯ ಸೊಸೆ ಅಂಬಿಕಾಳನ್ನು ಕೂಗಿ ಕರೆದರು. ಅಂಬಿಕಾ ಹೊರಗೆ ಬಂದಾಗ ರಾಮ್ಚರಣ್ ಅವರು, ಸೊಸೆ, ನಾನೇನು ಕೇಳುತ್ತಿದ್ದೇನೆ? ನೀನು ಅಡಿಗೆ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದೀಯಂತೆ. ದೊಡ್ಡ ಸೊಸೆ ಮೊದಲಿನಿಂದಲೂ ಯಾರ ಮಾತನ್ನು ಕೇಳುವುದಿಲ್ಲ, ಆದರೆ ನೀನು ಅರ್ಥ ಮಾಡಿಕೊಳ್ಳುವವಳು, ನೀನೇ ಸ್ವಲ್ಪ ಸಮಾಧಾನದಿಂದ ನಡೆದುಕೊಳ್ಳಬೇಕಾಗಿತ್ತು ಅಲ್ಲವೇ ಅಂತ ಹೇಳಿದರು. ಅದಕ್ಕೆ ಅಂಬಿಕಾಳು, ನೀವೇ ಹೇಳಿ ಮಾವ, ಇದು ಇನ್ನೆಷ್ಟು ದಿನ ಹೀಗೆ ನಡೆಯಬೇಕು? ದಿನವಿಡೀ ನಾನೊಬ್ಬಳೇ ಅಡಿಗೆ ಮನೆಯಲ್ಲಿ ದುಡಿಯಬೇಕಾ? ಅಕ್ಕಳ ಕೈಗೆ ಮದರಂಗಿ ಹಚ್ಚಿದೆಯಾ? ಅವಳು ಕೆಲಸ ಮಾಡಬಾರದೆ? ಅಷ್ಟೇ ಅಲ್ಲ, ಅಂಗಡಿಯಲ್ಲಿಯೂ ದಿನವಿಡೀ ನನ್ನ ಗಂಡ ಒಬ್ಬನೇ ಕೆಲಸ ಮಾಡುತ್ತಾರೆ, ಕಷ್ಟಪಟ್ಟು ದುಡಿದು ಮನೆ ನಡೆಸುತ್ತಾರೆ. ಹಾಗಾದರೆ ದೊಡ್ಡ ಅಣ್ಣನ ಕರ್ತವ್ಯ ಏನೂ ಇಲ್ಲವೇ? ಅವರು ಮನೆಯ ಖರ್ಚಿಗೆ ಸಹಾಯ ಮಾಡಬಾರದೆ? ಅವರು ಮನೆಯ ದೊಡ್ಡ ಮಗ,
ಆದ್ದರಿಂದ ಮೊದಲು ಮನೆಯ ಜವಾಬ್ದಾರಿಯನ್ನು ಅವರೇ ಹೊತ್ತಿಕೊಳ್ಳಬೇಕು. ನಾವಿಬ್ಬರು ಗಂಡ ಹೆಂಡತಿ ಮಾತ್ರ ಏಕೆ ಕೆಲಸದವರಂತೆ ಹಗಲಿರಲು ದುಡಿಯಬೇಕು ಅಂತ ಹೇಳಿದಳು. ಅದಕ್ಕೆ ರಾಮಚರಣ್ ಅವರು ಸಮಾಧಾನದಿಂದ, ನೀನು ಹೇಳುವುದು ಸರಿಯಿದೆ ಸೊಸೆ, ಈ ವಿಷಯವಾಗಿ ನಾನು ಅವರಿಬ್ಬರ ಜೊತೆ ಮಾತನಾಡುತ್ತೇನೆ. ಆದರೆ ಈಗ ಮಾತ್ರ ಅಡುಗೆ ಮಾಡಿ ಹಾಕು, ನನಗೂ ಹಸಿವಾಗಿದೆ. ಅಂಗಡಿಯಲ್ಲಿ ಇರುವ ಉಮೇಶನಿಗೂ ಊಟದ ಡಬ್ಬಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಅಂಬಿಕಾ ಸ್ಪಷ್ಟ ಧ್ವನಿಯಲ್ಲಿ, ಸರಿ ಮಾವ, ಇವತ್ತು ಮಾತ್ರ ನಾನು ಅಡಿಗೆ ಮಾಡುತ್ತೇನೆ. ಆದರೆ ಮುಂದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದಿದ್ದರೆ ನಾನು ಮನೆಯ ಯಾವುದೇ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಅಂತ ಹೇಳಿದಳು. ಹೀಗೆ ಹೇಳಿ ಅವಳು ಕಾಲು ಬಡಿದು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಲು ಆರಂಭಿಸಿದಳು. ಕಿರಿಯ ಸೊಸೆಯ ಈ ವರ್ತನೆ ನೋಡಿ ರಾಮಚರಣ್ ಮತ್ತು ಸುಲೋಚನಾ ಇಬ್ಬರು ಆಶ್ಚರ್ಯಪಟ್ಟರು. ಆದರೆ ಈಗ ರಾಮಚರಣ್ ಅವರು ಮೌನವಾಗಿರುವುದು ಸರಿಯಲ್ಲ ಎಂದು ತೀರ್ಮಾನಿಸಿದರು. ಸಂಜೆಯಾಗುವಷ್ಟರಲ್ಲಿ ದೊಡ್ಡ ಸೊಸೆ ನಾಗವೇಣಿ ಕೂಡ ಮನೆಗೆ ಬಂದಳು. ಇಬ್ಬರು ಮಕ್ಕಳು ಸಹ ಮನೆಗೆ ಬಂದರು. ಆಗ ರಾಮಚರಣ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ದೊಡ್ಡ ಮಗ ಗಣೇಶನಿಗೆ, ಗಣೇಶ್ ಮಗನೇ, ನೀನು ಬಹಳ ಹಿಂದೆಯೇ ಹೊತ್ತುಕೊಳ್ಳಬೇಕಾಗಿದ್ದ ಜವಾಬ್ದಾರಿಯನ್ನು ಈಗಲಾದರೂ ಸಮಯ ಇರುವಾಗ ಹೊತ್ತುಕೋ. ಈಗ ನೀನು ನಿನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಅದಕ್ಕೆ ಗಣೇಶ್ ಕೇಳಿದನು, ಇದರ ಅರ್ಥ ಏನು ಅಪ್ಪ ಅಂತ. ಆಗ ರಾಮಚರಣ್ ಅವರು, ನಿನ್ನ ತಮ್ಮ ಉಮೇಶ್ ಇನ್ನೆಷ್ಟು ದಿನ ಒಬ್ಬನೇ ಮನೆ ನಡೆಸುತ್ತಾನೆ? ನನ್ನ ಅನಿಸಿಕೆಗೆ ಈಗ ಆಸ್ತಿ ಹಂಚಿಕೆ ಮಾಡಿಬಿಡುವುದು ಒಳ್ಳೆಯದು. ಹಾಗಾದರೆ ಪ್ರತಿದಿನದ ಜಗಳವಾದರೂ ನಿಲ್ಲುತ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ತಮ್ಮನಾದ ಉಮೇಶನು, ಆದರೆ ಅಪ್ಪ, ನನಗೆ ಹಾಗೆ ಅನಿಸುವುದಿಲ್ಲ. ಆಸ್ತಿ ಹಂಚಿಕೆ ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ನನಗೆ ತೋರುವುದಿಲ್ಲ. ಮನೆಯಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡಿದರೆ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದನು. ಅಷ್ಟರಲ್ಲಿ ಪಕ್ಕದಲ್ಲೇ ಕುಳಿತಿದ್ದ ಸುಲೋಚನಾ ಅವರು, ಅಯ್ಯೋ ಮಗನೇ, ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿದ್ದರೆ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಈ ಮನೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಾರೆ. ಹಾಗಿದ್ದಾಗ ನೀನು ಇನ್ನೆಷ್ಟು ದಿನ ಚಿಕ್ಕವನಾಗಿ ನಿನ್ನ ದೊಡ್ಡ ಅಣ್ಣನ ಕುಟುಂಬವನ್ನು ನೋಡಿಕೊಳ್ಳುತ್ತೀಯಾ ಅಂತ ಹೇಳಿದರು. ಅಷ್ಟರಲ್ಲಿ ಅಲ್ಲೇ ನಿಂತಿದ್ದ ದೊಡ್ಡ ಸೊಸೆ ನಾಗವೇಣಿಯು, ಏಕೆ ಅತ್ತೆ, ಇವನು ನಮಗಾಗಿ ಏನು ಮಾಡಿದ್ದಾನೆ? ನಾವು ನಮ್ಮ ದುಡಿಮೆಯಿಂದ ತಿನ್ನುತ್ತೇವೆ. ಆದರೂ ದಿನವಿಡೀ ನಿಮ್ಮ ಮಾತುಗಳನ್ನು ಕೇಳಬೇಕಾಗುತ್ತದೆ. ನನ್ನ ಮಾತು ಕೇಳಿ, ಮನೆಯ ಆಸ್ತಿ ಹಂಚಿಕೆಯನ್ನೇ ಮಾಡಿಬಿಡಿ. ಪ್ರತಿದಿನದ ಜಗಳದಿಂದಲಾದರೂ ಮುಕ್ತಿ ಸಿಗುತ್ತದೆ ಅಂತ ಹೇಳಿದಳು. ಅದಕ್ಕೆ ಕಿರಿಯ ಸೊಸೆ ಅಂಬಿಕಾ ಕೋಪದಿಂದ, ಹೌದು ಹೌದು, ನನಗೆ ಎಲ್ಲವೂ ಗೊತ್ತಿದೆ. ನೀವು ಮನೆ ಹಂಚಿಕೆ ಮಾಡಲು ಒಪ್ಪುತ್ತಿರುವುದು ಅತ್ತೆ ಮಾವನ ಜವಾಬ್ದಾರಿ ನಿಮ್ಮ ಮೇಲೆ ಬರಬಾರದು ಎಂಬ ಕಾರಣಕ್ಕೆ. ಆ ಎಲ್ಲ ಹೊರೆ ನನ್ನ ಮೇಲೆಯೇ ಬೀಳಲಿ ಎಂಬುದೇ ನಿಮ್ಮ ಉದ್ದೇಶ. ಆದರೆ ಈಗ ನಾನು ತೀರ್ಮಾನ ಮಾಡಿದ್ದೇನೆ. ಇನ್ನು ಮುಂದೆ ನಾನು ಅವರ ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದಳು. ಅಷ್ಟರಲ್ಲಿ ಉಮೇಶ್ ಕೋಪದಿಂದ ಜೋರಾದ ಧ್ವನಿಯಲ್ಲಿ, ಅಂಬಿಕಾ, ನನ್ನ ಅಮ್ಮ ಅಪ್ಪನನ್ನ ಹೊರೆ ಎಂದು ಹೇಳುವಷ್ಟು ಧೈರ್ಯ ನಿನಗೆ ಹೇಗೆ ಬಂದಿತು ಅಂತ ಕೇಳಿದನು. ಆಗ ದೊಡ್ಡ ಮಗ ಗಣೇಶನು, ತಮ್ಮ, ನೀವು ಜಗಳ ಮಾಡಬೇಡಿ. ಅಮ್ಮ ಅಪ್ಪ ನನ್ನ ಜೊತೆಯಲ್ಲೇ ಇರುತ್ತಾರೆ. ಕೊನೆಗೂ ಅವರ ಬಗ್ಗೆ ನನಗೂ ಕರ್ತವ್ಯವಿದೆ ಅಂತ ಹೇಳಿದನು. ಹೀಗೆ ಹೇಳಿ ಅವನು ತನ್ನ ಕೋಣೆಗೆ ಹೋಗಿಬಿಟ್ಟನು. ಅವನ ಹಿಂದೆ ಅವನ ಹೆಂಡತಿ ನಾಗವೇಣಿ ಕೂಡ ಸಿಟ್ಟಿನಿಂದ ಕಾಲು ಬಡಿದು ಕೋಣೆಗೆ ಬಂದು, ನನ್ನ ಒಂದು ಮಾತನ್ನು ಚೆನ್ನಾಗಿ ಕೇಳಿ, ನಾನು ನಿಮ್ಮ ಅಮ್ಮ ಅಪ್ಪನನ್ನು ನನ್ನ ಜೊತೆ ಯಾವತ್ತೂ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ಗಣೇಶನು, ನಾಗವೇಣಿ, ಅವರು ನನಗೆ ಜನ್ಮ ಕೊಟ್ಟ ತಂದೆ ತಾಯಿ. ವಯಸ್ಸಾದ ಮೇಲೆ ಅವರನ್ನು ನಾನು ಹೀಗೆ ಬಿಟ್ಟು ಬಿಡಬೇಕೆ ಅಂತ ಹೇಳಿದನು. ಅದಕ್ಕೆ ನಾಗವೇಣಿಯು, ನನಗೆ ಅದೇನು ಗೊತ್ತಿಲ್ಲ. ನಾನು ನಿಮ್ಮ ಜೊತೆ ಮಾತ್ರ ಇರಬಲ್ಲೆ. ಈ ಮನೆಯಲ್ಲಿ ಯಾರು ಇರಲಿ, ಯಾರು ಇರದಿರಲಿ, ಯಾರು ಬದುಕಲಿ, ಯಾರು ಸಾಯಲಿ, ನನಗೆ ಅದರಿಂದ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದಳು. ಅದಕ್ಕೆ ಗಣೇಶನು, ನಾಗವೇಣಿ, ನೀನು ಮಿತಿಮೀರಿ ಮಾತನಾಡುತ್ತಿದ್ದೀಯಾ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ಯಾವುದೇ ಚರ್ಚೆ ನಡೆಯುವುದಿಲ್ಲ. ನೀನು ನನ್ನ ಮಾತನ್ನು ಕೇಳಲೇಬೇಕು ಅಂತ ಹೇಳಿದನು. ಅದಕ್ಕೆ ನಾಗವೇಣಿಯು ತನ್ನ ಹಠದ ಮಾತಿನಿಂದ, ಇಲ್ಲ, ನಾನು ಹೇಳಿದ್ದೇನೆ, ನಿಮ್ಮ ಅಮ್ಮ ಅಪ್ಪನ ಜೊತೆ ನಾನು ಒಂದು ಕ್ಷಣವೂ ಇರಲಾರೆ ಅಂತ ಹೇಳಿದಳು. ಅಷ್ಟು ಕೇಳುತ್ತಿದ್ದಂತೆ ಗಣೇಶ್ ಸಿಟ್ಟಿನಿಂದ ನಾಗವೇಣಿಯ ಕೆನ್ನೆಗೆ ಬಲವಾಗಿ ಒಂದು ಏಟು ಹೊಡೆದನು. ಕೆನ್ನೆಗೆ ಬಿದ್ದ ಆ ಹೊಡೆತದಿಂದ ನಾಗವೇಣಿ ಬೆಚ್ಚಿ ಬಿದ್ದಳು. ನಂತರ ಬೆಂಕಿ ಕಾರುವ ಕಣ್ಣಿನಿಂದ ತನ್ನ ಗಂಡನನ್ನು ನೋಡುತ್ತಾ, ನಿನ್ನ ಅಪ್ಪ ಅಮ್ಮನಿಗಾಗಿ ಇಂದು ನನ್ನ ಮೇಲೆ ಕೈ ಎತ್ತಿದ್ದೀಯಾ? ಇದು ನೀನು ಒಳ್ಳೆಯ ಕೆಲಸ ಮಾಡಲಿಲ್ಲ. ಇನ್ನು ಮುಂದೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಅವಳು ತನ್ನ ಬ್ಯಾಗ್ ತುಂಬಿಕೊಳ್ಳಲು ನಿಂತಳು. ನಂತರ ಸುಮಾರು 1 ಗಂಟೆಯ ನಂತರ ನಾಗವೇಣಿ ತನ್ನ ತವರಿಗೆ ತಲುಪಿದಳು. ಬಾಗಿಲ ಮುಂದೆ ನಿಂತು ಅವಳು ಅಳುತ್ತಾ, ಅಮ್ಮ, ಅಪ್ಪ ಎಂದು ಕೂಗಿದಳು. ಅವಳ ತಂದೆ ತಾಯಿ ಕೋಣೆಯಿಂದ ಹೊರಬಂದರು. ಅಂಗಳದಲ್ಲಿ ನಿಂತು ಅಳುತ್ತಿದ್ದ ತಮ್ಮ ಮಗಳನ್ನು ನೋಡಿ ಆಶ್ಚರ್ಯಪಟ್ಟರು. ಆಗ ಅವಳ ತಾಯಿಯು, ಅಯ್ಯೋ ಮಗಳೇ ನಾಗವೇಣಿ, ಈ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದೀಯಾ? ಏನಾಯಿತು? ಎಲ್ಲವೂ ಸರಿ ಇದೆ ತಾನೆ ಅಂತ ಕೇಳಿದರು. ಅದಕ್ಕೆ ನಾಗವೇಣಿ ಅಳುತ್ತಾ, ಏನೂ ಸರಿಯಿಲ್ಲ ಅಮ್ಮ. ದಿನವಿಡೀ ಆ ಮನೆಯಲ್ಲಿ ಕೆಲಸ ಮಾಡಿ ನನ್ನ ಎಲುಬುಗಳನ್ನೇ ಕರಗಿಸಿಕೊಳ್ಳುತ್ತಿದ್ದೇನೆ. ಆದರೂ ನನ್ನ ಅತ್ತೆ ಮನೆಯವರು ಪ್ರತಿದಿನ ನನಗೆ ಟೀಕೆ ಮಾಡುತ್ತಾರೆ. ಒಂದು ಅವಕಾಶವೂ ಬಿಡಲಿಲ್ಲ.
ಅದರ ಮೇಲಾಗಿ ನಿಮ್ಮ ಅಳಿಯ ಹೇಳುತ್ತಾನೆ ಈ ಮನೆಯಲ್ಲಿ ಇರಬೇಕಾದರೆ ದಿನವಿಡೀ ಅತ್ತೆ ಮಾವನ ಸೇವೆ ಮಾಡಬೇಕು ಎಂದು. ಈಗ ನೀವೇ ಹೇಳಿ ಅಮ್ಮ, ನಾನು ದಿನವಿಡೀ ಮನೆಯ ಕೆಲಸ ಮಾಡಬೇಕೋ ಇಲ್ಲ ಅತ್ತೆ ಮಾವನ ಕಾಲು ಒತ್ತಬೇಕೋ? ನಾನು ಕೆಲಸ ಮಾಡುವುದಿಲ್ಲ ಎಂದು ಹೇಳಿದ್ದಕ್ಕೆ ನಿಮ್ಮ ಅಳಿಯ ನನ್ನನ್ನು ಹೊಡೆದನು, ತಳ್ಳಿ ಹಾಕಿ ಮನೆಯಿಂದ ಹೊರಗೆ ಕಳುಹಿಸಿದನು ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆ ನಾಗವೇಣಿಯ ತಂದೆ ತಾಯಿಯ ಮುಖ ಕೋಪದಿಂದ ಕೆಂಪಾಯಿತು. ಆಗ ಅವಳ ತಾಯಿಯು, ಮಗಳೇ, ಅವರಿಗೆ ಇಷ್ಟು ಧೈರ್ಯ ಬಂದಿರುವುದಕ್ಕೆ ನೀನೇ ಕಾರಣ. ಅವರು ಎಷ್ಟೇ ಅನ್ಯಾಯ ಮಾಡಿದರೂ ನೀನು ಯಾವಾಗಲೂ ಸಹಿಸಿಕೊಂಡು ಇರುತ್ತಿದ್ದೆ ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯು, ಆದರೆ ಅಮ್ಮ, ನಾನು ಸಹಿಸದೇ ಇದ್ದರೆ ಇನ್ನೇನು ಮಾಡಬೇಕಿತ್ತು? ಹೇಗಾದರೂ ನನ್ನ ಸಂಸಾರ ಉಳಿಯಲು ಎಂದುಕೊಂಡೆ ಎಲ್ಲವನ್ನ ಸಹಿಸಿಕೊಂಡೆ ಅಂತ ಹೇಳಿದಳು. ಅದಕ್ಕೆ ಅವಳ ತಾಯಿಯು, ಮಗಳೇ, ಮದುವೆಗೆ ಮೊದಲು ಅವರು ನಮ್ಮ ಸೊಸೆಯನ್ನ ಮಗಳಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದರು. ಆದರೆ ಇಂದು ಅದೇ ಜನ ನಿನ್ನ ಮೇಲೆ ಕೈ ಎತ್ತುವ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಮಗಳೇ, ನೀನು ಈಗ ಚಿಂತಿಸಬೇಡ. ತುಂಬ ಕಷ್ಟ ಅನುಭವಿಸಿದ್ದೀಯಾ. ಇನ್ನು ಮುಂದೆ ನೀನು ನಿನ್ನ ಅಪ್ಪ ಅಮ್ಮನ ಮನೆಯಲ್ಲೇ ಇರು. ಆ ಜನರನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದರು. ಇತ್ತ ನಾಗವೇಣಿ ಮನೆ ಬಿಟ್ಟು ಹೋದ ವಿಷಯ ತಿಳಿಯುತ್ತಿದ್ದಂತೆ ಮನೆಯವರೆಲ್ಲರೂ ಚಿಂತೆಗೆ ಒಳಗಾದರು. ಉಮೇಶ್ ತನ್ನ ದೊಡ್ಡ ಅಣ್ಣನಿಗೆ, ಅಣ್ಣ, ಅತ್ತಿಗೆಯ ಮೇಲೆ ಕೈ ಎತ್ತುವ ಅಗತ್ಯ ಏನಿತ್ತು ಅಂತ ಕೇಳಿದನು. ಅದಕ್ಕೆ ಗಣೇಶನು, ಇನ್ನೇನು ಮಾಡಬೇಕಿತ್ತು ಉಮೇಶ್? ಅವಳು ಸ್ಪಷ್ಟವಾಗಿ ಹೇಳಿದಳು, ನಾನು ಅಮ್ಮ ಅಪ್ಪನ ಜೊತೆ ಯಾವತ್ತೂ ಇರಲ್ಲ ಎಂದು. ಅವಳ ದುರ್ವರ್ತನೆಯನ್ನು ನಾನು ಇಷ್ಟು ದಿನ ಸಹಿಸಿಕೊಂಡಿದ್ದೆ. ಅವಳಿಗೆ ಯಾವತ್ತೂ ಏನೂ ಹೇಳಿರಲಿಲ್ಲ. ಆದರೆ ಇಂದು ಅವಳು ಅಪ್ಪ ಅಮ್ಮನ ಬಗ್ಗೆ ಹೇಳಿದ ಮಾತುಗಳನ್ನು ನಾನು ಸಹಿಸಿಕೊಳ್ಳಲು ಆಗಲಿಲ್ಲ ಅಂತ ಹೇಳಿದನು. ಇದನ್ನು ಕೇಳಿದ ರಾಮಚರಣ್ ಅವರು, ಮಗನೇ, ನೀನು ಮಾಡಿದ್ದು ಸರಿಯಲ್ಲ. ಈಗ ಹೋಗಿ ಅವಳನ್ನ ಸಮಾಧಾನ ಪಡಿಸಿ ಮತ್ತೆ ಮನೆಗೆ ಕರೆದುಕೊಂಡು ಬಾ ಅಂತ ಹೇಳಿದರು. ಆದರೆ ಅದಕ್ಕೆ ಗಣೇಶನು ಹಠದ ಧ್ವನಿಯಲ್ಲಿ, ಇಲ್ಲ ಅಪ್ಪ, ನಾನು ಅವಳನ್ನ ಮನವೊಲಿಸಲು ಹೋಗುವುದಿಲ್ಲ. ಅವಳು ಈ ಮನೆಗೆ ಮರಳಿ ಬರಲಿ ಅಥವಾ ಬರದಿರಲಿ, ನನಗೆ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳಿದನು. ಹೀಗೆ ಹೇಳಿ ಅವನು ಅಲ್ಲಿಂದ ಹೊರಟು ಹೋದನು. ಆದರೆ ರಾಮಚರಣ್ ಅವರಿಗೆ ತಮ್ಮ ಮಗನ ಸಂಸಾರ ಹಾಳಾಗುವುದನ್ನು ನೋಡಲು ಮನಸ್ಸಾಗಲಿಲ್ಲ. ಆದ್ದರಿಂದ ಕೊನೆಗೆ ಅವರೇ ನಾಗವೇಣಿಯ ತವರಿಗೆ ಹೋಗಲು ತೀರ್ಮಾನಿಸಿದರು. ಮರುದಿನ ಅವರು ನಾಗವೇಣಿಯ ತವರಿಗೆ ಹೋದರು. ಅವರನ್ನು ಕಂಡ ತಕ್ಷಣ ನಾಗವೇಣಿಯ ತಂದೆಗೆ ಕೋಪ ಬಂದಿತು. ರಾಮಚರಣ್ ತಮ್ಮ ಮಗನ ಪರವಾಗಿ ಕೈ ಮುಗಿದು ಕ್ಷಮೆ ಕೇಳಿದರು. ಅದಕ್ಕೆ ನಾಗವೇಣಿಯ ತಂದೆ ಜೋರಾದ ಧ್ವನಿಯಲ್ಲಿ, ಮೊದಲು ನಮ್ಮ ಮಗಳ ಮೇಲೆ ಇಷ್ಟೊಂದು ಅನ್ಯಾಯ ಮಾಡಿ ಈಗ ಕ್ಷಮೆ ಕೇಳಲು ಬಂದಿದ್ದೀರಾ? ನಮ್ಮ ಮಗಳನ್ನು ಮತ್ತೆ ಆ ನರಕಕ್ಕೆ ಕಳಿಸುತ್ತೇವೆ ಎಂದು ಹೇಗೆ ಭಾವಿಸಿದ್ದೀರಿ? ಯಾವ ದಾರಿಯಿಂದ ಬಂದಿರೋ ಅದೇ ದಾರಿಯಿಂದ ಈಗಲೇ ಹಿಂತಿರುಗಿ ಅಂತ ಹೇಳಿದರು. ರಾಮಚರಣ್ ಅವರು ವಿನಯದಿಂದ, ಹೀಗೆ ಹೇಳಬೇಡಿ ಬೀಗರೆ, ಸಮಾಜದಲ್ಲಿ ನಮ್ಮ ಮಾನ ಗೌರವ ಏನಾಗುತ್ತದೆ ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯ ತಾಯಿಯು, ನಿಮ್ಮ ಮಗ ನಮ್ಮ ಮಗಳ ಮೇಲೆ ಕೈ ಎತ್ತಿ ಹೊಡೆದಾಗ ಇದನ್ನೆಲ್ಲ ಯೋಚಿಸಬೇಕಾಗಿತ್ತು ಅಂತ ಹೇಳಿದರು. ಅದಕ್ಕೆ ರಾಮಚರಣ್ ಅವರು, ಅಕ್ಕವ್ರೆ, ಗಣೇಶ್ ಅವಳನ್ನು ಹೊಡೆದನೆಂದು ನಿಮ್ಮ ಮಗಳು ಹೇಳಿದ್ದಾಳೆ. ಆದರೆ ಅವನು ಏಕೆ ಹೀಗೆ ಮಾಡಿದ್ದಾನೆ ಎಂಬುದನ್ನು ಹೇಳಿದ್ದಾಳೆಯೇ? ತಪ್ಪು ನಿಮ್ಮ ಮಗಳದ್ದು ಕಡಿಮೆ ಇರಲಿಲ್ಲ ಅಂತ ಹೇಳಿದರು. ಇದನ್ನು ಕೇಳಿದ ನಾಗವೇಣಿಯು ಮೊಸಳೆ ಕಣ್ಣೀರು ಹಾಕುತ್ತಾ, ನೋಡಿದಿರಲ್ಲ ಅಪ್ಪ, ಇಷ್ಟೆಲ್ಲ ಆದ ಮೇಲೆಯೂ ಇವರು ತಪ್ಪು ನನ್ನದೇ ಎಂದು ಹೇಳುತ್ತಿದ್ದಾರೆ. ಇದುವರೆಗೂ ನನ್ನನ್ನು ಹೊಡೆದಿದ್ದಾರೆ. ಅವಕಾಶ ಸಿಕ್ಕರೆ ಇವರು ನನ್ನನ್ನು ಕೊಲ್ಲುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ನಾಗವೇಣಿಯ ತಂದೆ, ನೋಡಿ, ಈಗ ನಮಗೆ ಇನ್ನೇನು ಕೇಳಬೇಕಿಲ್ಲ. ನೀವು ಸುಮ್ಮನೆ ಇಲ್ಲಿಂದ ಹೋಗಿಬಿಡಿ. ಇನ್ನು ಮುಂದೆ ನಿಮ್ಮನ್ನು ನ್ಯಾಯಾಲಯದಲ್ಲೇ ಭೇಟಿಯಾಗುತ್ತೇವೆ ಅಂತ ಹೇಳಿದರು. ಆಗ ರಾಮಚರಣ್ ಅವರು ಕೈ ಮುಗಿದು, ಬೀಗರೆ, ದಯವಿಟ್ಟು ಮತ್ತೊಮ್ಮೆ ಯೋಚಿಸಿ. ಮಗಳ ತಪ್ಪುಗಳನ್ನು ಕಡೆಗಣಿಸಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ಈಗ 2 ಮನೆಗಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಒಂದು ನಿರ್ಧಾರದಿಂದ 2 ಕುಟುಂಬಗಳ ಭವಿಷ್ಯ ಉಳಿಯಬಹುದು ಅಥವಾ ಹಾಳಾಗಬಹುದು ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯ ತಾಯಿಯು ಸ್ಪಷ್ಟವಾದ ಧ್ವನಿಯಲ್ಲಿ, ನೀವು ನಿಮ್ಮ ಮನೆಯ ಬಗ್ಗೆ ಯೋಚಿಸಿ. ನಮ್ಮ ಮಗಳ ಸಂಸಾರವನ್ನು ನಾವು ಮತ್ತೆ ಕಟ್ಟಿಕೊಡುತ್ತೇವೆ. ಇನ್ನೊಂದು ಮಾತು, ನಮ್ಮ ಮಗಳ ಮೇಲೆ ನೀವು ಮಾಡಿದ ಹಲ್ಲೆಯ ಪ್ರಕರಣವನ್ನು ನಾವು ಖಂಡಿತ ತೀರಿಸಿಕೊಳ್ಳುತ್ತೇವೆ. ಈಗ ಇಲ್ಲಿಂದ ಹೊರಡಿ ಅಂತ ಹೇಳಿದರು. ಇದನ್ನು ಕೇಳಿ ರಾಮಚರಣ್ ಅವರು ನಿರಾಶೆಯಿಂದ ತಲೆದಗ್ಗಿಸಿಕೊಂಡು ತಮ್ಮ ಮನೆಗೆ ಹಿಂತಿರುಗಿದ್ದರು. ಅವರು ಮನೆಗೆ ಬಂದ ತಕ್ಷಣ ಸುಲೋಚನಾ ಅವರು, ಏನಾಯಿತು? ಸೊಸೆಯನ್ನು ನಿಮ್ಮ ಜೊತೆ ಕರೆದುಕೊಂಡು ಬರಲಿಲ್ಲವೇ ಅಂತ ಕೇಳಿದರು. ರಾಮಚರಣ್ ಅವರು ದುಃಖದ ಧ್ವನಿಯಲ್ಲಿ, ಇಲ್ಲ ಸುಲೋಚನಾ, ಅವರು ಸ್ಪಷ್ಟವಾಗಿ ನಿರಾಕರಿಸಿದರು. ನಾನು ಅವರ ಮುಂದೆ ಕೈ ಮುಗಿದು ಕ್ಷಮೆಯನ್ನು ಕೇಳಿದೆ. ಆದರೆ ನಾಗವೇಣಿ ಮನೆಗೆ ಮರಳಿ ಬರಲು ಸಿದ್ಧಳಿಲ್ಲ. ಅವಳ ತಂದೆ ತಾಯಿಯೂ ಅವಳನ್ನು ಕಳುಹಿಸಲು ಒಪ್ಪುತ್ತಿಲ್ಲ. ಅದರ ಮೇಲಾಗಿ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಹೇಳಿದರು. ಇದನ್ನು ಕೇಳಿದ ಸುಲೋಚನಾ ಅವರು ಆಶ್ಚರ್ಯದಿಂದ, ಏನು, ನ್ಯಾಯಾಲಯದಲ್ಲಿ ಪ್ರಕರಣವೇ? ಅದು ಇಷ್ಟು ದೊಡ್ಡ ವಿಷಯವೇನೂ ಆಗಿರಲಿಲ್ಲವಲ್ಲ ಅಂತ ಹೇಳಿದರು. ನಂತರ ಸುಲೋಚನಾ ಅವರು ತಮ್ಮ ಮಗ ಗಣೇಶನ ಕಡೆ ನೋಡುತ್ತಾ, ಮಗನೇ, ಈಗ ನೀನೇ ಹೋಗಿ ನಿನ್ನ ಹೆಂಡತಿಯ ಮನವೊಲಿಸಿ ಮನೆಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿದರು. ಅದಕ್ಕೆ ಗಣೇಶನು, ಅಮ್ಮ, ಇಷ್ಟೊಂದು ಚಿಂತಿಸುವ ಅಗತ್ಯವಿಲ್ಲ.
ಅವಳನ್ನು ಅವಳ ತವರು ಮನೆಯಲ್ಲೇ ಇರಲು ಬಿಡಿ. ನನ್ನ ಅಮ್ಮ ಅಪ್ಪನನ್ನು ಸ್ವೀಕರಿಸಲು ಆಗದ ಹೆಂಡತಿ ನನಗೆ ಬೇಕಾಗಿಲ್ಲ. ಇನ್ನು ಅವರು ನ್ಯಾಯಾಲಯದಲ್ಲಿ ಪ್ರಕರಣ ಹಾಕುವುದಾದರೆ ಹಾಕಲಿ, ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡಲಿ ಅಂತ ಹೇಳಿದನು. ಸುಲೋಚನಾ ಅವರು ಮಗನಿಗೆ ಬುದ್ಧಿ ಹೇಳುತ್ತಾ, ನೋಡು ಮಗನೇ, ಇಂಥ ಅಹಂಕಾರದಿಂದಲೇ ಮನೆಗಳು ಹಾಳಾಗುತ್ತವೆ. ಅದಕ್ಕಾಗಿಯೇ ನಾವು ಹೇಳುತ್ತಿದ್ದೇವೆ, ವಿಷಯವನ್ನು ದೊಡ್ಡದಾಗಿಸುವ ಬದಲು ಅದನ್ನು ಬಗೆಹರಿಸುವುದೇ ಜಾಣತನ ಅಂತ ಹೇಳಿದರು. ಅದಕ್ಕೆ ಗಣೇಶ್ ಉತ್ತರಿಸುತ್ತಾ, ಅಮ್ಮ, ವಿಷಯ ಈಗಾಗಲೇ ದೊಡ್ಡದಾಗಿದೆ, ಇನ್ನು ಏನಾಗಬೇಕೋ ಅದು ಆಗಲಿ ಅಂದನು. ಹೀಗೆ ಹೇಳಿ ಅಲ್ಲಿಂದ ಎದ್ದು ಹೊರಟು ಹೋದನು. ಒಂದು ದಿನ ಕಳೆಯಿತು. ಮಧ್ಯಾಹ್ನ ಉಮೇಶ್ ಅಂಗಡಿಯಿಂದ ಊಟಕ್ಕೆ ಮನೆಗೆ ಬಂದನು. ಆಗ ತನ್ನ ತಾಯಿ ಸುಲೋಚನಾ ಅವರು ಬಟ್ಟೆ ತೊಳೆಯುತ್ತಿರುವುದನ್ನು ನೋಡಿ ಆಶ್ಚರ್ಯಪಟ್ಟನು. ಅವನು ಬೇಗನೆ ತನ್ನ ಕೋಣೆಗೆ ಹೋಗಿ ತನ್ನ ಹೆಂಡತಿ ಅಂಬಿಕಾಳಿಗೆ ಸ್ವಲ್ಪ ಕೋಪದಿಂದ, ಅಂಬಿಕಾ, ಈಗ ಅಮ್ಮ ಅಪ್ಪನ 2 ಜೋಡಿ ಬಟ್ಟೆ ತೊಳೆಯುವುದು ನಿನಗೆ ಭಾರವಾಗಿ ಬಿಟ್ಟಿದೆಯಾ ಅಂತ ಕೇಳಿದನು. ಅದಕ್ಕೆ ಅಂಬಿಕಾ ಜೋರಾದ ಧ್ವನಿಯಲ್ಲಿ, ಹಾಗಾದರೆ ನಾನು ಇನ್ನೆಷ್ಟು ದಿನ ಮನೆಯ ಎಲ್ಲ ಕೆಲಸವನ್ನು ಒಬ್ಬಳೇ ಮಾಡುತ್ತಿರಬೇಕು? ನಿಮಗೆ ಗೊತ್ತೇ, ದಿನವಿಡೀ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತದೆ? ಆ ಮಹಾರಾಣಿ ತವರು ಮನೆಗೆ ಹೋಗಿ ಆರಾಮವಾಗಿ ಕುಳಿತಿದ್ದಾಳೆ. ನಾನು ಮಾತ್ರ ಏಕೆ ಒಬ್ಬಳೇ ಮನೆಯ ಎಲ್ಲ ಕೆಲಸಗಳಲ್ಲೇ ಕಷ್ಟಪಡಬೇಕು ಅಂತ ಹೇಳಿದಳು. ಅದಕ್ಕೆ ಉಮೇಶ್ ಕೋಪದಿಂದ, ಅಂಬಿಕಾ, ನೀನು ಮಾಡುತ್ತಿರೋದು ಸರಿಯಲ್ಲ ಅಂತ ಹೇಳಿದಾಗ ಅಂಬಿಕಾ ಮತ್ತೆ ಜೋರಾಗಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ನಾನು ನನ್ನ ಕೆಲಸ ಮಾತ್ರ ಮಾಡುತ್ತೇನೆ, ಬೇರೆ ಯಾರಿಗಾಗಿಯೂ ಅಡಿಗೆ ಮಾಡುವುದಿಲ್ಲ, ಮನೆಯ ಬೇರೆ ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ ಅಂತ ಹೇಳಿದಳು. ಹೀಗೆ ಹೇಳಿ ಕಾಲು ಬಡಿದು ಅಡುಗೆ ಮನೆಯ ಕಡೆ ಹೋಗಿಬಿಟ್ಟಳು. ಇತ್ತ ನಾಗವೇಣಿಯ ತವರು ಮನೆಯಲ್ಲಿ ಅವಳ ತಂದೆ ಅವಳ ಬಳಿ ಬಂದು, ಮಗಳೇ, ಗಣೇಶನಿಂದ ಏನಾದರೂ ಫೋನ್ ಬಂದಿದೆ ಅಂತ ಕೇಳಿದರು. ಅದಕ್ಕೆ ನಾಗವೇಣಿಯು, ಇಲ್ಲ ಅಪ್ಪ, ಅವರು ನನಗೆ ಏಕೆ ಫೋನ್ ಮಾಡುತ್ತಾರೆ? ಈ ಎಲ್ಲ ಸಮಸ್ಯೆಯ ಮೂಲವೇ ಅವರು ಆಗಿದ್ದಾರೆ ಅಂತ ಹೇಳಿದಳು. ಅದಕ್ಕೆ ಅವಳ ತಂದೆ, ಏನು ಚಿಂತಿಸಬೇಡ ಮಗಳೇ, ನಾನು ಈಗಷ್ಟೇ ವಕೀಲರನ್ನು ಭೇಟಿ ಮಾಡಿ ಬಂದಿದ್ದೇನೆ. ನಿನ್ನ ಅತ್ತೆ ಮನೆಯವರ ವಿರುದ್ಧ ವರದಕ್ಷಿಣೆ ಪ್ರಕರಣ ದಾಖಲಿಸಿದ್ದೇನೆ ಅಂತ ಹೇಳಿದರು. ಅದಕ್ಕೆ ನಾಗವೇಣಿ ಆಶ್ಚರ್ಯದಿಂದ, ಆದರೆ ಅಪ್ಪ, ಜಗಳದಲ್ಲಿ ವರದಕ್ಷಿಣೆಯ ವಿಷಯವೇ ಬಂದಿರಲಿಲ್ಲವಲ್ಲ ಅಂತ ಹೇಳಿದಳು. ಅದಕ್ಕೆ ಅವಳ ತಂದೆಯು, ಮಗಳೇ, ನಾವು ಸುಳ್ಳು ಆರೋಪ ಮಾಡಿದ್ದೇವೆ ಎನ್ನುವುದು ನಮಗೂ ಗೊತ್ತು, ಆದರೆ ನಮ್ಮ ಪ್ರಕರಣ ಬಲವಾಗಬೇಕಾದರೆ ಇಂಥ ಉಪಾಯಗಳನ್ನು ಮಾಡಲೇಬೇಕು ಎಂದು ವಕೀಲರು ಹೇಳಿದರು. ಆದ್ದರಿಂದ ವರದಕ್ಷಿಣೆಯ ವಿಷಯ ಸೇರಿಸುವುದು ಅಗತ್ಯವಾಗಿತ್ತು. ಇನ್ನು ನೋಡು, ಅವರಿಗೆ ನಾನು ಹೇಗೆ ಪಾಠ ಕಲಿಸುತ್ತೇನೆ ಎಂದು. ಕೊನೆಗೆ ಅವರು ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ ಅಂತ ಹೇಳಿದರು. ಇದನ್ನು ಕೇಳಿದ ನಾಗವೇಣಿಯ ತಾಯಿಯು, ನೀವು ತುಂಬ ಸರಿಯಾದ ಕೆಲಸ ಮಾಡಿದ್ದೀರಿ. ಅವರಿಗೂ ಕೂಡ ಯಾರಾದರೂ ಮಗಳನ್ನು ಹಿಂಸಿಸಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂಬುದು ಗೊತ್ತಾಗಬೇಕು. ಜೈಲಿನಲ್ಲಿ ಕಲ್ಲು ಒಡೆಯುವ ಪರಿಸ್ಥಿತಿ ಬಂದಾಗ ಬುದ್ಧಿ ಬರುತ್ತದೆ ಅಂತ ಹೇಳಿದರು. ನಂತರ ಅವಳ ತಂದೆ ನಾಗವೇಣಿಗೆ, ಸರಿ ಮಗಳೇ, ನೀನು ಈಗ ವಿಶ್ರಾಂತಿ ಮಾಡು, ಯಾವುದಕ್ಕೂ ಚಿಂತಿಸಬೇಡ ಎಂದು ಹೇಳಿ ಕೋಣೆಯಿಂದ ಹೊರಗೆ ಹೋದರು. ಇತ್ತ ನಾಗವೇಣಿಯ ಅತ್ತೆ ಮನೆಯಲ್ಲಿ ಅವಳ ತಂಗಿ ಅಂಬಿಕಾಳು ತನ್ನ ಅಡುಗೆಯನ್ನು ಪ್ರತ್ಯೇಕವಾಗಿ ಮಾಡಿಕೊಳ್ಳಲು ಆರಂಭಿಸಿದಳು. ಆದರೆ ಉಮೇಶನಿಗೆ ಇವೆಲ್ಲವೂ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಮರುದಿನ ಭಾನುವಾರವಾಗಿತ್ತು. ಉಮೇಶ್ ಮೌನವಾಗಿ ಹಾಸಿಗೆಯ ಮೇಲೆ ಮಲಗಿದ್ದನು. ಅವನ ಮನಸ್ಸಿನಲ್ಲಿ ಅನೇಕ ಚಿಂತನೆಗಳು ಸುತ್ತಾಡುತ್ತಿದ್ದವು. ಅಷ್ಟರಲ್ಲಿ ಅವನ ಹೆಂಡತಿ ಅಂಬಿಕಾ ಅವನ ಬಳಿಗೆ ಬಂದು, ರೀ ಕೇಳಿ, ಬೆಳಗ್ಗೆ 10 ಗಂಟೆಯಾಗಿದೆ, ನೀವು ಇನ್ನೂ ಉಪಹಾರವೂ ಮಾಡಿಲ್ಲ. ನಿನ್ನೆ ರಾತ್ರಿ ಕೂಡ ಊಟ ಮಾಡದೆ ಮಲಗಿದ್ದೀರಿ. ನಾನು ಉಪಹಾರ ತರುತ್ತೇನೆ, ಎದ್ದು ತಿಂದುಕೊಳ್ಳಿ ಅಂತ ಹೇಳಿದಳು. ಅದಕ್ಕೆ ಉಮೇಶನು, ನಾನು ಊಟ ಮಾಡುವುದಾದರೆ ಅಮ್ಮ ಮತ್ತು ಅಪ್ಪನಿಗೂ ನನ್ನ ಜೊತೆಯಲ್ಲೇ ಊಟ ಬಡಿಸಬೇಕು. ಅವರು ಈಗ ದೇವಸ್ಥಾನದಿಂದ ಬರುತ್ತಾರೆ, ಅವರಿಗೂ ಉಪಹಾರ ಮಾಡಿ ಹಾಕು ಅಂತ ಹೇಳಿದನು. ಅದಕ್ಕೆ ಅಂಬಿಕಾ ಕೋಪದಿಂದ, ಹಾಗಾದರೆ ನೀವು ಇನ್ನೂ ಅದೇ ವಿಷಯ ಹಿಡಿದುಕೊಂಡಿದ್ದೀರಾ? ಆದರೆ ನನ್ನ ಹಠವೂ ಅದೇ. ಇನ್ನು ಮುಂದೆ ನಾನು ಅವರಿಗಾಗಿ ಅಡಿಗೆ ಮಾಡುವುದೇ ಇಲ್ಲ ಅಂತ ಹೇಳಿದಳು. ಅದಕ್ಕೆ ಉಮೇಶನು, ಸರಿ, ಹಾಗಾದರೆ ನಾನೂ ಊಟ ಮಾಡುವುದಿಲ್ಲ ಅಂತ ಹೇಳಿದನು. ಆಗ ಅಂಬಿಕಾ ಸೊಕ್ಕಿನ ಧ್ವನಿಯಲ್ಲಿ, ಸರಿ, ಹಾಗಾದರೆ ಹಸಿದೇ ಇರಿ ಅಂತ ಹೇಳಿದಳು. ಅದಕ್ಕೆ ಉಮೇಶ್ ಕೋಪದಿಂದ, ನಿನ್ನ ಬಳಿ ಊಟ ಕೇಳಿದ್ದು ಯಾರು? ಇಲ್ಲಿಂದ ಹೋಗು, ನನ್ನನ್ನು ಒಬ್ಬನೇ ಇರಲು ಬಿಡು ಅಂತ ಹೇಳಿದನು. ಅದಕ್ಕೆ ಅಂಬಿಕಾ ಸಿಟ್ಟಿನಿಂದ, ನಿಮ್ಮ ಈ ವರ್ತನೆ ಹೀಗೆ ಮುಂದುವರೆದರೆ ನಾನು ಕೂಡ ನಾಗವೇಣಿ ಅಕ್ಕಳಂತೆ ನನ್ನ ತವರಿಗೆ ಹೋಗಿಬಿಡುತ್ತೇನೆ ಅಂದಳು. ಉಮೇಶ್ ತಕ್ಷಣ ಉತ್ತರಿಸುತ್ತಾ, ಹೋಗು, ನಿನ್ನನ್ನು ತಡೆದವರು ಯಾರು ಅಂದನು. ಉಮೇಶ್ ಹೀಗೆ ಹೇಳುತ್ತಿದ್ದಂತೆ ಅಂಬಿಕಾ ಕೋಪದಿಂದ ಹೋಗಿ ತನ್ನ ಬ್ಯಾಗ್ ಸಿದ್ಧಪಡಿಸಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿನ ನಂತರ ಬ್ಯಾಗ್ ಹಿಡಿದು ಉಮೇಶನ ಬಳಿಗೆ ಬಂದು, ನಾನು ಹೋಗುತ್ತಿದ್ದೇನೆ, ಆದರೆ ನನ್ನ ಒಂದು ಮಾತನ್ನು ಚೆನ್ನಾಗಿ ಕೇಳಿ. ನಾನು ಒಮ್ಮೆ ಹೋದರೆ ಮತ್ತೆ ಯಾವತ್ತೂ ಈ ಮನೆಗೆ ಹಿಂತಿರುಗುವುದಿಲ್ಲ. ನಂತರ ನಿಮ್ಮ ಅಮ್ಮ ಅಪ್ಪನ ಜೊತೆಯೇ ಇರಿ ಎಂದು ಹೇಳಿ ಅವಳು ತನ್ನ ತವರಿಗೆ ಹೊರಟು ಹೋದಳು. ಅವಳು ತವರಿಗೆ ತಲುಪಿದಾಗ ಅವಳನ್ನು ಹಠಾತ್ತನೆ ನೋಡಿದ ಅವಳ ತಂದೆ ಆಶ್ಚರ್ಯದಿಂದ, ಅಯ್ಯೋ ಮಗಳೇ, ನೀನು ಹಠಾತ್ತನೆ ಇಲ್ಲಿ? ಫೋನ್ ಕೂಡ ಮಾಡಲಿಲ್ಲ
ಯಾವುದೇ ಸುದ್ದಿ ಕೂಡ ಕೊಡಲಿಲ್ಲ ಅಂತ ಕೇಳಿದರು. ಅದಕ್ಕೆ ಅಂಬಿಕಾಳು, ಅಪ್ಪ ಫೋನ್ ಮಾಡಲು ಕೂಡ ಸಮಯವೇ ಸಿಗಲಿಲ್ಲ ಅಂತ ಹೇಳಿದಳು. ಅದಕ್ಕೆ ಅವಳ ತಂದೆಯು, ಏನಾಯಿತು ಮಗಳೇ, ಎಲ್ಲವೂ ಚೆನ್ನಾಗಿದೆಯೇ ಅಂತ ಕೇಳಿದರು. ಅದಕ್ಕೆ ಅಂಬಿಕಾ ದುಃಖದಿಂದ, ಏನೂ ಸರಿಯಿಲ್ಲ ಅಪ್ಪ. ಒಂದು ಕಡೆ ನನ್ನ ಅತ್ತೆ ಮಾವ ಇದ್ದಾರೆ, ಅವರು ನನ್ನ ಜೀವನವನ್ನೇ ಕಷ್ಟವಾಗಿಸಿದ್ದಾರೆ. ಇನ್ನೊಂದು ಕಡೆ ನಿಮ್ಮ ಅಳಿಯ ಇದ್ದಾರೆ, ಅವರು ನನ್ನ ಜೊತೆ ಸರಿಯಾಗಿ ಮಾತನಾಡುವುದೇ ಇಲ್ಲ. ನಾನು ಇಲ್ಲಿ ಬರದೆ ಇನ್ನೇನು ಮಾಡಬೇಕಿತ್ತು ಅಂತ ಹೇಳಿದಳು. ಇದನ್ನು ಕೇಳಿದ ಅವಳ ತಂದೆ ಆಶ್ಚರ್ಯದಿಂದ, ಏನು ಅಂದರೆ ನೀನು ಅತ್ತೆ ಮನೆಯವರ ಜೊತೆ ಜಗಳ ಮಾಡಿಕೊಂಡು ಇಲ್ಲಿಗೆ ಬಂದೀಯಾ? ಎಲ್ಲರೂ ಒಪ್ಪಿ ಸಂತೋಷದಿಂದ ಇಲ್ಲಿಗೆ ಬಂದಿಲ್ಲವಲ್ಲ ಅಂತ ಕೇಳಿದರು. ಅದಕ್ಕೆ ಅಂಬಿಕಾ ದುಃಖದಿಂದ, ಹೌದು ಅಪ್ಪ, ಆದರೆ ನನ್ನ ಬಳಿ ಬೇರೆ ದಾರಿಯೂ ಇರಲಿಲ್ಲ. ನನ್ನ ಭಾವನ ಹೆಂಡತಿ ಅತ್ತೆ ಮನೆಯ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ತವರಿಗೆ ಹೋಗಿ ಕುಳಿತಿದ್ದಾಳೆ. ಮನೆಯ ಎಲ್ಲ ಕೆಲಸದ ಹೊರೆ ನನ್ನ ಮೇಲೆಯೇ ಹಾಕಿಬಿಟ್ಟರು. ಆದರೆ ಈಗ ನಾನು ತೀರ್ಮಾನ ಮಾಡಿಕೊಂಡಿದ್ದೇನೆ, ನಾನು ಆ ಮನೆಯಲ್ಲಿ ಅತ್ತೆ ಮಾವನ ಕೆಲಸದಾಳಾಗಿ ಯಾವತ್ತೂ ಇರಲಾರೆ. ಇದೇ ಮಾತನ್ನು ನಾನು ನನ್ನ ಗಂಡನಿಗೆ ಹೇಳಿದೆ. ಆಗ ಅವರು ಮನೆಯಿಂದ ಹೊರಟು ಹೋಗು ಎಂದು ಹೇಳಿದರು ಅಂತ ಹೇಳಿದಳು. ತಮ್ಮ ಮಗಳ ಮಾತುಗಳನ್ನು ಕೇಳಿದ ಅಂಬಿಕಾಳ ತಾಯಿ ಅವಳನ್ನು ಗದರಿಸುತ್ತಾ, ಏನು, ಅತ್ತೆ ಮಾವನ ಸೇವೆ ಮಾಡಬಾರ್ದೆಂದು ನೀನು ಇಲ್ಲಿ ಬಂದು ಬಿಟ್ಟೆಯಾ? ನಾವು ನಿನಗೆ ಇಂತಹ ಸಂಸ್ಕಾರವನ್ನು ಕಲಿಸಿಲ್ಲವಲ್ಲ ಮಗಳೇ ಅಂತ ಹೇಳಿದರು. ಅದಕ್ಕೆ ಅಂಬಿಕಾ, ಅಮ್ಮ, ಅತ್ತೆ ಮಾವರು ಕೇವಲ ನನ್ನವರೇನಾ? ಅಕ್ಕನಿಗೆ ಅವರ ಯಾವುದೇ ಜವಾಬ್ದಾರಿ ಇಲ್ಲವೇ? ಹಾಗಿದ್ದರೆ ಅವರ ಎಲ್ಲ ಹೊರೆ ನಾನೊಬ್ಬಳೇ ಏಕೆ ಹೊತ್ತುಕೊಳ್ಳಬೇಕು ಅಂತ ಕೇಳಿದಳು. ಅದಕ್ಕೆ ಅವಳ ತಾಯಿಯು ಬುದ್ಧಿ ಮಾತು ಹೇಳುತ್ತಾ, ಇಲ್ಲ ಮಗಳೇ, ನಿನ್ನ ಈ ಯೋಚನೆ ತಪ್ಪು. ಮನೆಯ ಹಿರಿಯರು ಯಾವತ್ತೂ ಹೊರೆಯಲ್ಲ. ಅತ್ತೆ ಮಾವನ ಸೇವೆ ಮಾಡುವ ಅವಕಾಶ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತದೆ. ನನಗೆ ಒಂದು ಮಾತು ಹೇಳು, ನಿನ್ನ ಮದುವೆಯಾಗಿ 2 ವರ್ಷಗಳಾಗಿವೆ. ಈ 2 ವರ್ಷಗಳಲ್ಲಿ ನಿನ್ನ ಅತ್ತೆ ಮಾವರು ಯಾವತ್ತಾದರೂ ನಿನ್ನನ್ನು ಬೈದಿದ್ದಾರೆಯೇ? ಅವರು ನಿನ್ನ ಜೊತೆ ಜೋರಾಗಿ ಮಾತನಾಡಿದ್ದೇ ಇಲ್ಲ. ನಿನ್ನ ಗಂಡನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ, ನಮ್ಮನ್ನು ತುಂಬ ಗೌರವಿಸುತ್ತಾನೆ. ನಿನಗೆ ನೆನಪಿದೆಯೇ, ನಿನ್ನ ಅಪ್ಪನಿಗೆ ಹೃದಯಘಾತವಾದಾಗ ನಾನು ಒಂದೇ ಒಂದು ಫೋನ್ ಮಾಡಿದ್ದೆ. ತಕ್ಷಣವೇ ನಿನ್ನ ಗಂಡ ನಮ್ಮ ಸಹಾಯಕ್ಕೆ ಬಂದಿದ್ದ. ಪ್ರತಿಯೊಂದು ಕಷ್ಟದ ಸಮಯದಲ್ಲಿಯೂ ನಮ್ಮ ಜೊತೆ ನಿಂತಿದ್ದ. ನಮಗೆ ಎಂದಿಗೂ ಮಗನ ಕೊರತೆ ಕಾಣದಂತೆ ನೋಡಿಕೊಂಡ. ಈಗ ನೀನೇ ಹೇಳು, ಅದಕ್ಕೆ ಪ್ರತಿಯಾಗಿ ಅವರು ತಮ್ಮ ಅಮ್ಮ ಅಪ್ಪನನ್ನು ನೀನು ನಿನ್ನ ಅಮ್ಮ ಅಪ್ಪನಂತೆ ನೋಡಿಕೊಳ್ಳಬೇಕು ಎಂದು ಬಯಸಿದರೆ ಅದರಲ್ಲಿ ತಪ್ಪೇನೂ ಇದೆ? ಆದರೆ ನೀನು ಅವರ ಜೊತೆ ಜಗಳ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀಯಾ? ಮಗಳೇ, ಸಂಬಂಧವನ್ನು ಎರಡೂ ಕಡೆಯವರು ಉಳಿಸಬೇಕು. ನೀನು ನಿನ್ನ ಗಂಡನಿಂದ ನಿರೀಕ್ಷೆ ಇಟ್ಟುಕೊಂಡಿದ್ದರೆ ಅವರ ನಿರೀಕ್ಷೆಗಳಿಗೂ ನೀನು ತಕ್ಕಂತೆ ಬದುಕುವುದನ್ನು ಕಲಿಯಬೇಕು ಅಂತ ಹೇಳಿದರು. ತಂದೆ ತಾಯಿಯ ಮಾತುಗಳನ್ನು ಕೇಳಿದ ಅಂಬಿಕಾಳ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಾಗಿದವು. ಅವಳು ಅಳುತ್ತಾ, ಅಮ್ಮ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಅನ್ನೋದು ನನಗೆ ಗೊತ್ತಾಗಿದೆ. ನಾನು ಅವರನ್ನು ಕೇವಲ ಹೆದರಿಸಲು ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ್ದೆ. ಆದರೆ ಅವರೇ ಹೋಗು ಎಂದಾಗ ಅದನ್ನು ನಾನು ನನ್ನ ಸ್ವಾಭಿಮಾನದ ವಿಷಯವಾಗಿ ತೆಗೆದುಕೊಂಡೆ. ಆದರೆ ಅಮ್ಮ, ಈಗ ನಾನು ಯಾವ ಮುಖ ತೋರಿಸಿಕೊಂಡು ಮತ್ತೆ ಅಲ್ಲಿಗೆ ಹೋಗಲಿ ಎಂದು ಹೇಳುತ್ತಾ ಅಂಬಿಕಾ ಜೋರಾಗಿ ಅಳತೊಡಗಿದಳು. ಇತ್ತ ಇಬ್ಬರು ಸೊಸೆಯರ ವರ್ತನೆಯನ್ನು ನೆನೆದು ರಾಮ್ಚರಣ್ ಅವರು ಆಳವಾದ ಯೋಚನೆಯಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಸುಲೋಚನಾ ಅವರು ಅವರ ಪಕ್ಕದಲ್ಲಿ ಕುಳಿತು, ಏನಾಯಿತು ರೀ, ಏನು ಯೋಚಿಸುತ್ತಿದ್ದೀರಿ ಅಂತ ಕೇಳಿದರು. ರಾಮ್ಚರಣ್ ಅವರು ದುಃಖದಿಂದ, ಏನೂ ಇಲ್ಲ ಸುಲೋಚನಾ, ನಮ್ಮ ಮನೆ ಒಮ್ಮೆ ಎಷ್ಟು ಸಂತೋಷದಿಂದ ನಗುವಿನಿಂದ ತುಂಬಿರುತ್ತಿತ್ತು ಎಂದು ಯೋಚಿಸುತ್ತಿದ್ದೆ. ಈಗ ನಮ್ಮ ಈ ಸುಂದರ ಕುಟುಂಬಕ್ಕೆ ಯಾರ ಕಣ್ಣ ಬಿತ್ತೋ ಗೊತ್ತಿಲ್ಲ. ದೊಡ್ಡ ಸೊಸೆಯ ಸ್ವಭಾವ ಮೊದಲಿನಿಂದಲೂ ಸ್ವಲ್ಪ ಕಠಿಣವಾಗಿತ್ತು. ಆದರೆ ಕಿರಿಯ ಸೊಸೆಯಿಂದ ಮಾತ್ರ ನನಗೆ ಇಂತಹ ನಿರೀಕ್ಷೆ ಇರಲಿಲ್ಲ ಅಂತ ಹೇಳಿದರು. ಅದಕ್ಕೆ ಸುಲೋಚನಾ ಅವರು, ಇಬ್ಬರು ಮಕ್ಕಳ ಮದುವೆಯಾದ ಮೇಲೆ ಸೊಸೆಯರು ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾರೆ. ನಾವು ನಮ್ಮ ವೃದ್ಧಾಪ್ಯವನ್ನು ನೆಮ್ಮದಿಯಿಂದ ಕಳೆಯಬಹುದು ಎಂದುಕೊಂಡಿದ್ದೆವು. ಆದರೆ ವಯಸ್ಸಾದ ಮೇಲೆ ಇಂತಹ ದಿನಗಳನ್ನು ನೋಡಬೇಕಾಗುತ್ತದೆ ಎಂದು ಯಾರಿಗೆ ಗೊತ್ತಿತ್ತು ಅಂತ ಹೇಳಿದರು. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಮನೆಯ ಬಾಗಿಲಿನ ಬೆಲ್ ಮೊಳಗಿತು. ರಾಮ್ಚರಣ್ ಅವರು ಬಾಗಿಲು ತೆರೆದರು. ಎದುರಿಗೆ ಕಿರಿಯ ಸೊಸೆ ಅಂಬಿಕಾ ತನ್ನ ತಂದೆಯ ಜೊತೆ ನಿಂತಿದ್ದಳು. ಒಳಗೆ ಬಂದ ತಕ್ಷಣ ಅಂಬಿಕಾ ತನ್ನ ಅತ್ತೆ ಮಾವನ ಕಾಲಿಗೆ ನಮಸ್ಕಾರ ಮಾಡಿದಳು. ಆಗ ಅಂಬಿಕಾಳ ತಂದೆಯು, ಬೀಗರೆ, ನನ್ನ ಮಗಳ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಅವಳು ಅತ್ತೆ ಮನೆಯವರ ಜೊತೆ ಜಗಳ ಮಾಡಿಕೊಂಡು ತವರಿಗೆ ಬಂದಿದ್ದಾಳೆ ಎಂದು ನಮಗೆ ಗೊತ್ತಾದ ತಕ್ಷಣ ನಾನು ಅವಳನ್ನು ಕೂಡಲೇ ಮತ್ತೆ ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದರು. ಅದಕ್ಕೆ ರಾಮ್ಚರಣ್ ಅವರು, ಅಯ್ಯೋ ಇಲ್ಲ ಬೀಗರೆ, ನೀವು ಏಕೆ ಕ್ಷಮೆ ಕೇಳಬೇಕು? ಮಕ್ಕಳು ಅಂದರೆ ತಪ್ಪುಗಳು ಆಗುತ್ತವೆ. ನಮ್ಮ ಸೊಸೆ ಮತ್ತೆ ಮನೆಗೆ ಬಂದಿದ್ದಾಳೆ, ನಮಗೆ ಅಷ್ಟೇ ಸಾಕು ಅಂದರು. ಸ್ವಲ್ಪ ಹೊತ್ತು ಎಲ್ಲರೂ ಪರಸ್ಪರ ಕ್ಷೇಮ ಕುಶಲ ವಿಚಾರಿಸಿಕೊಂಡರು. ನಂತರ ಅಂಬಿಕಾಳ ತಂದೆ ಅವಳನ್ನು ಅತ್ತೆ ಮನೆಯಲ್ಲಿ ಬಿಟ್ಟು ತಮ್ಮ ಮನೆಗೆ ಹಿಂತಿರುಗಿದರು. ಕಿರಿಯ ಸೊಸೆ ಮನೆಗೆ ಮರಳಿ ಬಂದಿದ್ದರಿಂದ ರಾಮ್ಚರಣ್ ಮತ್ತು ಸುಲೋಚನಾ ಇಬ್ಬರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು.
ಸಂಜೆ ಉಮೇಶ್ ಮನೆಗೆ ಬಂದನು. ಆದರೆ ಅವನು ತನ್ನ ಹೆಂಡತಿಯ ಜೊತೆ ಮಾತನಾಡದೆ ಅವಳನ್ನು ಕಡೆಗಣಿಸಿ ನೇರವಾಗಿ ತನ್ನ ಕೋಣೆಗೆ ಹೋಗಿಬಿಟ್ಟನು. ಅಂಬಿಕಾ ಅವನ ಹಿಂದೆ ಹೋಗಿ, ರೀ ಕೇಳಿ, ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ನನ್ನ ಅಪ್ಪ ಅಮ್ಮ ನನಗೆ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅತ್ತೆ ಮಾವನ ಸೇವೆಯಲ್ಲಿ ಯಾವತ್ತೂ ಕೊರತೆ ಬರದಂತೆ ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಡುತ್ತೇನೆ. ಅವರನ್ನ ನನ್ನ ಸ್ವಂತ ಅಪ್ಪ ಅಮ್ಮನಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ಅದಕ್ಕೆ ಉಮೇಶನು ಭಾವುಕತೆಯಿಂದ, ಅಂಬಿಕಾ, ನಮ್ಮ ಪ್ರೀತಿ ಇಷ್ಟು ದುರ್ಬಲವಾಗಿತ್ತೆ? ಒಂದು ಚಿಕ್ಕ ಸಮಸ್ಯೆ ಬಂದ ತಕ್ಷಣ ನೀನು ಬ್ಯಾಗ್ ಎತ್ತಿಕೊಂಡು ತವರಿಗೆ ಹೋಗಿಬಿಟ್ಟಿಯಲ್ಲ ಅಂತ ಹೇಳಿದನು. ಆಗ ಅಂಬಿಕಾ ಕಣ್ಣೀರು ಹಾಕುತ್ತಾ, ನಿಜ ಹೇಳಬೇಕೆಂದರೆ ನಾನು ಮನೆ ಬಿಟ್ಟು ಹೋಗಲು ಬಯಸಿರಲಿಲ್ಲ. ನೀವು ಒಂದೇ ಒಂದು ಸಲ ನನ್ನನ್ನು ತಡೆದಿದ್ದರೆ ನಾನು ಆಗಲೇ ನಿಂತು ಬಿಡುತ್ತಿದ್ದೆ. ನೀವಿಲ್ಲದೆ ಬದುಕುವುದನ್ನು ನಾನು ಊಹಿಸಲು ಸಾಧ್ಯವಿಲ್ಲ. ಇನ್ನು ಮುಂದೆ ಇಂತಹ ತಪ್ಪನ್ನು ಎಂದಿಗೂ ಮಾಡುವುದಿಲ್ಲ ಎಂದು ಮಾತು ಕೊಡುತ್ತೇನೆ ಅಂತ ಹೇಳಿದಳು. ಅಂಬಿಕಾಳ ಮಾತುಗಳನ್ನು ಕೇಳಿದ ಉಮೇಶ್ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಂಡನು. ಇನ್ನು 2 ದಿನಗಳು ಸರಿಯಾಗಿ ಕಳೆಯುವಷ್ಟರಲ್ಲಿ ಅವರ ಮನೆಯ ಮುಂದೆ ಒಂದು ಪೊಲೀಸ್ ಜೀಪ್ ಬಂದು ನಿಂತಿತ್ತು. ತಮ್ಮ ಮನೆಯ ಮುಂದೆ ಪೊಲೀಸರನ್ನು ನೋಡಿದ ರಾಮಚರಣ್ ಅವರ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ನಿಮ್ಮ ವಿರುದ್ಧ ದೂರ ದಾಖಲಾಗಿದೆ ಅಂತ ಹೇಳಿದರು. ಅದಕ್ಕೆ ರಾಮಚರಣ್ ಆಶ್ಚರ್ಯದಿಂದ, ಏನು, ಪೊಲೀಸ್ ದೂರು ನಮ್ಮ ವಿರುದ್ಧವೇ? ಆದರೆ ನಾವು ಏನು ಮಾಡಿದ್ದೇವೆ ಅಂತ ಕೇಳಿದರು. ಪೊಲೀಸ್ ಅಧಿಕಾರಿಯು, ಒಂದು ಕಡೆ ನೀವು ನಿಮ್ಮ ಸೊಸೆಯ ಬಳಿ ವರದಕ್ಷಿಣೆ ಕೇಳಿದ್ದೀರಿ ಎಂದು ಆರೋಪವಿದೆ. ಅದರ ಮೇಲಾಗಿ ಅವಳ ಮೇಲೆ ಹಲ್ಲೆ ಮಾಡಿ ಕಿರುಕುಳ ನೀಡಿದ್ದೀರಿ. ಇದರಿಂದ ಬೇಸತ್ತ ಅವಳ ತಂದೆ ನಿಮ್ಮ ವಿರುದ್ಧ ದೂರು ನೀಡಿದ್ದಾರೆ ಅಂತ ಹೇಳಿದರು. ರಾಮಚರಣ್ ಅವರು ತಕ್ಷಣ, ಹೀಗೆ ನಮ್ಮ ಮೇಲೆ ವರದಕ್ಷಿಣೆ ಕೇಳಿದ ಆರೋಪ ಮಾಡುತ್ತಾರೆ? ನಾವು ಯಾವತ್ತೂ ವರದಕ್ಷಿಣೆ ವಿಷಯವೇ ಮಾತನಾಡಿಲ್ಲ ಅಂತ ಹೇಳಿದರು. ಅದಕ್ಕೆ ಪೊಲೀಸ್ ಅಧಿಕಾರಿಯು, ಆದರೆ ನಿಮ್ಮ ಸೊಸೆ ತನ್ನ ಗಂಡ ಮತ್ತು ಅತ್ತೆ ಮಾವ ತನ್ನನ್ನು ಹೊಡೆದು ಮನೆಯಿಂದ ಹೊರಹಾಕಿದ್ದಾರೆ ಎಂದು ದೂರು ಕೊಟ್ಟಿದ್ದಾಳೆ ಅಂತ ಹೇಳಿದರು. ಇಲ್ಲ ಇನ್ಸ್ಪೆಕ್ಟರ್ ಸರ್, ಅದು ಸಂಪೂರ್ಣ ಸುಳ್ಳು. ಅವಳ ಮೇಲೆ ಕೈ ಎತ್ತುವುದು ಬಿಡಿ, ನಾವು ಅವಳನ್ನು ಬೆರಳಿನಿಂದಲೂ ಮುಟ್ಟಿಲ್ಲ. ಗಂಡ ಹೆಂಡತಿಯ ನಡುವೆ ಸಣ್ಣ ಜಗಳವಾಗಿತ್ತು. ಅದರಿಂದ ಸಿಟ್ಟಾಗಿ ಅವಳು ತವರಿಗೆ ಹೋಗಿದ್ದಳು. ನಾನು ಅವಳನ್ನು ಕರೆತರಲು ಕೂಡ ಹೋಗಿದ್ದೆ. ಅವರ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದೆ. ಆದರೂ ಅವರು ಒಪ್ಪಲಿಲ್ಲ ಅಂತ ರಾಮಚರಣ್ ಅವರು ಹೇಳಿದಾಗ, ಇನ್ಸ್ಪೆಕ್ಟರರು, ನನ್ನ ಸಲಹೆ ಏನೆಂದರೆ ನೀವು ಅವರ ಜೊತೆ ರಾಜಿ ಮಾಡಿಕೊಂಡು ಬಿಡಿ. ಈ ಪ್ರಕರಣ ನ್ಯಾಯಾಲಯಕ್ಕೆ ಹೋದರೆ ಇಡೀ ಕುಟುಂಬವೇ ತೊಂದರೆಗೆ ಸಿಲುಕುತ್ತದೆ. ನಿಮಗೆ 24 ಗಂಟೆಗಳ ಸಮಯ ಇದೆ. ನಾಳೆ ಠಾಣೆಗೆ ಬರುವ ಮೊದಲು ನೀವು ನಿಮ್ಮೊಳಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಇಲ್ಲವಾದರೆ ನಾವು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಬೇಕಾಗುತ್ತದೆ ಅಂತ ಹೇಳಿದರು. ಇನ್ಸ್ಪೆಕ್ಟರ್ ಅವರ ಮಾತುಗಳನ್ನು ಕೇಳಿ ರಾಮಚರಣ್ ಮತ್ತು ಸುಲೋಚನಾ ಅವರ ಹೃದಯವೇ ನಡುಗಿತು. ಆಗ ರಾಮಚರಣ್ ಅವರು ಕೈ ಮುಗಿದು, ಸರಿ ಇನ್ಸ್ಪೆಕ್ಟರ್ ಸರ್, ನಾನು ಅವರ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿ ಅವರು ಮೌನವಾಗಿ ಅಂಗಳದಲ್ಲಿದ್ದ ಹಾಸಿಗೆಯ ಮೇಲೆ ಹೋಗಿ ಕುಳಿತರು. ಸಂಜೆ ಇಬ್ಬರು ಮಕ್ಕಳು ಮನೆಗೆ ಬಂದ ನಂತರ ರಾಮಚರಣ್ ನಡೆದ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿದರು. ತಮ್ಮ ಮೇಲೆ ವರದಕ್ಷಿಣೆ ಪ್ರಕರಣ ದಾಖಲಿಸಿರುವ ವಿಷಯ ಕೇಳಿ ಗಣೇಶ್ ಕೋಪದಿಂದ, ನಮ್ಮ ಮೇಲೆ ಇಷ್ಟು ಕೆಟ್ಟ ಆರೋಪ ಮಾಡುವ ಧೈರ್ಯ ಅವಳಿಗೆ ಹೇಗೆ ಬಂದಿತು ಅಂತ ಹೇಳಿದನು. ಆಗ ಅವನ ತಮ್ಮ ಉಮೇಶ್, ಅಣ್ಣ, ಕೋಪಗೊಂಡರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಅವರಿಗೆ ಫೋನ್ ಮಾಡಿ ಶಾಂತವಾಗಿ ಮಾತನಾಡು. ಖಂಡಿತವಾಗಿ ಯಾವುದಾದರೂ ಪರಿಹಾರ ಸಿಗುತ್ತದೆ ಅಂತ ಹೇಳಿದನು. ಉಮೇಶನ ಮಾತು ಗಣೇಶನಿಗೆ ಸರಿ ಎನಿಸಿತು. ಅವನು ತನ್ನ ಹೆಂಡತಿ ನಾಗವೇಣಿಗೆ ಫೋನ್ ಮಾಡಿದನು. ಆದರೆ ಫೋನನ್ನು ಅವಳ ತಂದೆಯೇ ತೆಗೆದುಕೊಂಡರು. ಗಣೇಶ್ ಶಾಂತ ಧ್ವನಿಯಲ್ಲಿ, ಮಾವ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ನಮ್ಮ ವಿರುದ್ಧ ಪೊಲೀಸ್ ದೂರು ಕೊಟ್ಟಿದ್ದೀರಾ ಅಂತ ಕೇಳಿದನು. ಅದಕ್ಕೆ ನಾಗವೇಣಿಯ ತಂದೆಯು, ಏಕೆ ಹೇಳಿ ಅಂದರೆ, ನೀನು ನಮ್ಮ ಮಗಳ ಮೇಲೆ ಕೈ ಎತ್ತಿದ್ದು ನಿಮಗೆ ಚಿಕ್ಕ ವಿಷಯವೇ ಅಂತ ಕೇಳಿದರು. ಅದಕ್ಕೆ ಗಣೇಶನು, ಮಾವ, ಕೋಪದಲ್ಲಿ ನನ್ನಿಂದ ಆ ತಪ್ಪಾಯಿತು. ಆದರೆ ನೀವು ನನ್ನ ಅಮ್ಮ ಅಪ್ಪನ ಮೇಲೂ ವರದಕ್ಷಿಣೆ ಪಡೆದಿದ್ದೀರಾ ಎಂದು ಸುಳ್ಳು ಆರೋಪ ಮಾಡಿದ್ದೀರಿ. ಅದರಲ್ಲಿ ಅವರ ತಪ್ಪೇನೂ ಇರಲಿಲ್ಲ ಅಂತ ಹೇಳಿದನು. ಅದಕ್ಕೆ ಅವರು, ನೋಡು ಗಣೇಶ್, ನನಗೆ ನಿನ್ನ ಜೊತೆ ಇನ್ನೇನು ಮಾತನಾಡಬೇಕಾಗಿಲ್ಲ. ಇನ್ನು ಮುಂದೆ ನ್ಯಾಯಾಲಯದಲ್ಲೇ ಭೇಟಿಯಾಗೋಣ ಅಂತ ಹೇಳಿದರು. ಮಾವನ ಮಾತು ಕೇಳಿದ ಗಣೇಶ್ ಕೂಡ ಕೋಪದಿಂದ, ಸರಿ, ಹಾಗಾದರೆ ಪ್ರಕರಣ ನ್ಯಾಯಾಲಯದಲ್ಲೇ ನಡೆಯಲಿ. ಸುಳ್ಳು ಆರೋಪಗಳ ಆಧಾರದ ಮೇಲೆ ಯಾರೂ ಪ್ರಕರಣ ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿ ತಲೆ ಹಿಡಿದು ಅಲ್ಲೇ ಕುಳಿತನು. ಅದಕ್ಕೆ ಉಮೇಶನು, ಚಿಂತಿಸುವ ಅಗತ್ಯವಿಲ್ಲ ಅಣ್ಣ, ನನಗೆ ಒಬ್ಬ ಒಳ್ಳೆಯ ವಕೀಲರ ಪರಿಚಯವಿದೆ. ನಾನು ಈಗಲೇ ಅವರ ಬಳಿಗೆ ಹೋಗುತ್ತೇನೆ ಎಂದು ಹೇಳಿ ಉಮೇಶ್ ವಕೀಲರನ್ನ ಭೇಟಿಯಾಗಲು ಹೊರಟನು. ಕೆಲವು ದಿನಗಳ ನಂತರ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಯಿತು. ಮನೆಯವರೆಲ್ಲರೂ ಪ್ರತಿಕ್ಷಣವೂ ಒಂದೇ ಚಿಂತೆಯಲ್ಲಿ ಇದ್ದರು. ಈ ಪ್ರಕರಣದ ಅಂತಿಮ ಫಲಿತಾಂಶ ಏನಾಗಬಹುದು ಎಂಬ ಆತಂಕ ಎಲ್ಲರನ್ನ ಕಾಡುತ್ತಿತ್ತು. ಹೀಗೆ ನೋಡುತ್ತಾ ನೋಡುತ್ತಾ ಹಲವಾರು ತಿಂಗಳುಗಳು ಕಳೆದು ಹೋದವು. ಒಂದು ಸಂಜೆ ನ್ಯಾಯಾಲಯದ ವಿಚಾರಣೆ ಮುಗಿಸಿ ರಾಮಚರಣ್ ಮತ್ತು ಅವರ ಇಬ್ಬರು ಮಕ್ಕಳು ಮನೆಗೆ ಹಿಂತಿರುಗಿದರು. ಅವರ ಮುಖದಲ್ಲಿದ್ದ ಸಂತೋಷವನ್ನು ನೋಡಿ ಸುಲೋಚನಾ ಅವರು ಏನಾದರೂ ಕೇಳುವ ಮೊದಲೇ ಗಣೇಶ್ ಸಂತೋಷದಿಂದ, ಅಮ್ಮ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಮತ್ತು ನಾವು ಪ್ರಕರಣವನ್ನು ಗೆದ್ದೆವು ಅಂತ ಹೇಳಿದನು. ಇದನ್ನು ಕೇಳಿದ ತಕ್ಷಣ ಸುಲೋಚನಾ ಅವರು ಸಂತೋಷದಿಂದ, ಮಗನೇ,
ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಅಂತ ಹೇಳಿದರು. ಅಷ್ಟರಲ್ಲಿ ಉಮೇಶನು ಸಂತೋಷದಿಂದ, ಅಯ್ಯೋ ಅಮ್ಮ, ಒಂದು ಅಲ್ಲ 2 ಸಂತೋಷದ ಸುದ್ದಿಗಳಿವೆ. ಗಣೇಶ್ ಅಣ್ಣನಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದನು. ಇದನ್ನು ಕೇಳಿದ ಸುಲೋಚನಾ ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಆಗ ಇಡೀ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. 2-3 ದಿನಗಳ ನಂತರ ಸುಲೋಚನಾ ಅವರು ತಮ್ಮ ಗಂಡನಿಗೆ, ನನಗೆ ಅನಿಸುತ್ತಿದೆ ಈಗ ಗಣೇಶನಿಗೆ ಒಳ್ಳೆಯ ಸಂಬಂಧ ನೋಡಬೇಕು, ಏಕೆಂದರೆ ಅವರು ವಿಚ್ಛೇದನದ ದಾಖಲೆಗಳನ್ನು ಕಳಿಸಿದ್ದಾರೆ. ವಿಚ್ಛೇದನ ಆಗಲೇಬೇಕೆಂದಿದ್ದರೆ ಈಗಿನಿಂದಲೇ ಸಂಬಂಧ ಹುಡುಕುವುದರಲ್ಲಿ ತಪ್ಪೇನಿದೆ ಅಂತ ಹೇಳಿದರು. ಅದಕ್ಕೆ ರಾಮಚರಣ್ ಅವರು, ಸರಿ, ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಗಣೇಶ್ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿದರು. ಇತ್ತ ಪ್ರಕರಣದಲ್ಲಿ ಸೋತ ನಂತರ ನಾಗವೇಣಿಯ ತವರು ಮನೆಯಲ್ಲಿ ದುಃಖದ ವಾತಾವರಣ ಆವರಿಸಿತು. ಈ ಮಧ್ಯೆ ಅವಳ ತಮ್ಮನ ಮದುವೆಯೂ ಆಗಿತ್ತು. ಆದ್ದರಿಂದ ಈಗ ನಾಗವೇಣಿ ತನ್ನ ಅತ್ತಿಗೆಯ ಕಣ್ಣಿಗೆ ಮುಳ್ಳಿನಂತೆ ಕಾಣತೊಡಗಿದಳು. ಚಿಂತೆಯಲ್ಲಿ ಮುಳುಗಿದ್ದ ನಾಗವೇಣಿಯ ತಂದೆ ತಮ್ಮ ಹೆಂಡತಿಗೆ, ಅಯ್ಯೋ ಶ್ರೀಮತಿ, ಈ ವಕೀಲರ ಮಾತು ಕೇಳಿ ನಾವು ತುಂಬ ದೊಡ್ಡ ನಷ್ಟ ಮಾಡಿಕೊಂಡಿದ್ದೇವೆ. ಅತ್ತ ಅವರ ಅದೃಷ್ಟವೇ ಬದಲಾಗಿದೆ. ಈಗ ಗಣೇಶನಿಗೂ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದರು. ಇದನ್ನು ಕೇಳಿದ ನಾಗವೇಣಿಯ ತಾಯಿ ಬೆಚ್ಚಿ ಬಿದ್ದರು. ಅವರು ಆಶ್ಚರ್ಯದಿಂದ, ಏನು, ಸರ್ಕಾರಿ ಉದ್ಯೋಗವೇ? ಅಯ್ಯೋ, ಅವರನ್ನು ಜೈಲಿಗೆ ಕಳಿಸುತ್ತೇವೆ ಎಂದುಕೊಂಡಿದ್ದೆವು, ಆದರೆ ಎಲ್ಲವೂ ನಮ್ಮ ಮೇಲೆಯೇ ತಿರುಗಿ ಬಿದ್ದಿದೆ ಅಂತ ಹೇಳಿದರು. ನಂತರ ಅವರು ಮುಂದುವರೆದು, ಏನಾಗಬೇಕಿತ್ತೋ ಅದು ಆಗಿದೆ. ಈಗ ನಾಗವೇಣಿಗೆ ಬೇರೆ ಒಳ್ಳೆಯ ಸಂಬಂಧ ನೋಡಿ, ಸಮಯ ಇರುವಾಗಲೇ ಒಳ್ಳೆಯ ಹುಡುಗನನ್ನು ನೋಡಿ ಅವಳ ಮದುವೆ ಮಾಡಿಬಿಡೋಣ ಅಂತ ಹೇಳಿದರು. ಅಷ್ಟರಲ್ಲಿ ನಾಗವೇಣಿ ಅಲ್ಲಿಗೆ ಬಂದು, ಅಮ್ಮ, ನೀವು ಏನು ಮಾತನಾಡುತ್ತಿದ್ದೀರಿ? ಮತ್ತೆ ಸಂಬಂಧ ಹುಡುಕುವ ಅಗತ್ಯವೇನು? ಮತ್ತೆ ಅವರು ಹೀಗೆ ಇದ್ದರೆ ನನ್ನ ಜೀವನವೇ ಹಾಳಾಗುತ್ತದೆ. ಆದ್ದರಿಂದ ನಾನು ಮತ್ತೆ ಮದುವೆಯಾಗುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ಅವಳ ತಂದೆ, ಮಗಳೇ, ಇನ್ನೆಷ್ಟು ದಿನ ನಿನ್ನನ್ನು ಮನೆಯಲ್ಲಿ ಕುಳ್ಳಿರಿಸಿಕೊಳ್ಳಬೇಕು? ನಿನಗೆ ಮದುವೆ ಮಾಡಲೇಬೇಕು. ಇಲ್ಲದಿದ್ದರೆ ನೆರೆಹೊರೆಯವರು ಮತ್ತು ಸಂಬಂಧಿಕರು ಮಾತನಾಡಲು ಆರಂಭಿಸುತ್ತಾರೆ ಅಂತ ಹೇಳಿದರು. ಅದಕ್ಕೆ ನಾಗವೇಣಿ ಕೋಪದಿಂದ, ಅಪ್ಪ, ಈಗ ನಿಮಗೆ ಸಂಬಂಧಿಕರ ಬಗ್ಗೆ ನೆನಪಾಗಿದೆಯಾ? ನಾನು ಅತ್ತೆ ಮನೆ ಬಿಟ್ಟು ಇಲ್ಲಿಗೆ ಬಂದಾಗ ನೀವೇ ಹೇಳಿದ್ದೀರಲ್ಲ, ಮಗಳೇ, ಇದು ನಿನ್ನ ಮನೆಯೇ, ನೀನು ನೆಮ್ಮದಿಯಿಂದ ಇಲ್ಲಿ ಇರು, ಯಾವುದಕ್ಕೂ ಚಿಂತಿಸಬೇಡ ಎಂದು. ಈಗ ಏನಾಯಿತು ಅಂತ ಕೇಳಿದಳು. ಅದಕ್ಕೆ ಅವಳ ತಾಯಿಯು, ಮಗಳೇ, ಈ ಮನೆ ನಿನ್ನದಲ್ಲ ಎಂದು ನಾವು ಯಾವಾಗ ಹೇಳಿದ್ದೇವೆ? ಆದರೆ ನಮ್ಮ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯು, ಅಮ್ಮ, ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ನಿಮ್ಮ ಸೊಸೆ ಮನೆಗೆ ಬಂದ ನಂತರ ಈಗ ನಾನು ನಿಮಗೆ ಹೊರೆಯಾಗಿದ್ದೇನೆ ಅಂತ ಹೇಳಿದಳು. ಹಾಗಲ್ಲ ಮಗಳೇ, ಆದರೆ ನಿನಗೆ ಮದುವೆ ಮಾಡಲೇಬೇಕು, ಅದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಅಂತ ಅವಳ ತಾಯಿ ಹೇಳಿದಾಗ ನಾಗವೇಣಿ ತಲೆ ತಗ್ಗಿಸಿ, ಒಂದು ದಾರಿ ಇದೆ ಅಮ್ಮ, ನೀವು ಒಮ್ಮೆ ನನ್ನ ಅತ್ತೆ ಮನೆಗೆ ಹೋಗಿ ಅವರ ಜೊತೆ ಮಾತನಾಡಿ ಅವರಲ್ಲಿ ಕ್ಷಮೆ ಕೇಳಿ ಅಂತ ಹೇಳಿದಳು. ಮಗಳ ಮಾತು ಕೇಳಿದ ನಾಗವೇಣಿಯ ತಂದೆ ಕೋಪದಿಂದ, ಏನು ಹೇಳುತ್ತಿದ್ದೀಯಾ ನೀನು? ಅವರು ನಿನ್ನನ್ನು ಕರೆದುಕೊಂಡು ಹೋಗಲು ಇಲ್ಲಿಗೆ ಬಂದಾಗ ನೀನೇ ಹೋಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆ. ನಿನ್ನ ಮಾವ ನಮ್ಮ ಮುಂದೆ ಕೈ ಮುಗಿದು ನಿಂತಿದ್ದರು, ಆದರೆ ನಿನ್ನ ಮಾತು ಕೇಳಿ ನಾವೇ ಅವರನ್ನು ತುಂಬ ಅವಮಾನ ಮಾಡಿ ಮನೆಯಿಂದ ಹೊರಹಾಕಿದ್ದೇವೆ. ಈಗ ನಾನು ಹೋಗಿ ಅವರಲ್ಲಿ ಕ್ಷಮೆ ಕೇಳಬೇಕಾ ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯು ಕಣ್ಣೀರಿನಿಂದ, ಅಪ್ಪ, ಆಗಬೇಕಾದ ತಪ್ಪುಗಳು ಆಗಿ ಹೋಯಿತು, ಆದರೆ ನಿಮ್ಮ ಮಗಳಿಗಾಗಿ ಒಮ್ಮೆ ಅವರ ಬಳಿಗೆ ಹೋಗಿ ಕ್ಷಮೆ ಕೇಳಲು ಆಗುವುದಿಲ್ಲವೇ ಅಂತ ಹೇಳಿದಳು. ಅಷ್ಟರಲ್ಲಿ ನಾಗವೇಣಿಯ ತಾಯಿಯು, ನಿನ್ನ ಮಾತು ಸರಿಯಿದೆ, ನಾವು ತಲೆಬಾಗುವುದರಿಂದ ನಮ್ಮ ಮಗಳ ಸಂಸಾರ ಉಳಿಯುವುದಾದರೆ ಅದಕ್ಕಿಂತ ಒಳ್ಳೆಯ ವಿಷಯ ಇನ್ನೇನು ಇರಬಹುದು? ಅದು ಅಲ್ಲದೆ ಅಷ್ಟೊಂದು ದೊಡ್ಡ ವಿಷಯವೇನೂ ಆಗಿರಲಿಲ್ಲ. ಗಣೇಶ ಹೇಳಿದ್ದು ಒಂದೇ ಮಾತು, ಸೊಸೆಯಾಗಿರುವ ಕಾರಣ ಅತ್ತೆ ಮಾವನ ಸೇವೆ ಮಾಡಬೇಕು ಅಷ್ಟೇ ಅಂತ ಎಂದು ಹೇಳಿದರು. ಅದಕ್ಕೆ ನಾಗವೇಣಿಯು, ಹೌದು ಅಪ್ಪ, ಇನ್ನು ಮುಂದೆ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನಿಮಗೆ ಎಂದಿಗೂ ದೂರು ಬರಲು ಅವಕಾಶ ಕೊಡಲ್ಲ ಅಂತ ಹೇಳಿದಳು. ಆಗ ಅವಳ ತಂದೆಯು ಮಗಳ ಮಾತು ಕೇಳಿ, ನಾವು ಮೂರ್ಖತನ ಮಾಡಿಬಿಟ್ಟೆವು, ಅವಳ ಮಾವ ಅವಳನ್ನು ಕರೆದುಕೊಳ್ಳಲು ಬಂದಾಗಲೇ ಅವಳನ್ನು ಕಳುಹಿಸಿಬಿಟ್ಟಿದ್ದರೆ ವಿಷಯ ಇಷ್ಟು ದೂರ ಹೋಗುತ್ತಿರಲಿಲ್ಲ ಅಂತ ಹೇಳಿದರು. ಮರುದಿನವೇ ನಾಗವೇಣಿ ಮತ್ತು ಅವಳ ತಂದೆ ತಾಯಿ ರಾಮಚರಣ್ ಅವರ ಮನೆಗೆ ಬಂದರು. ನಾಗವೇಣಿ ತನ್ನ ಅತ್ತೆ ಮಾವರನ್ನು ಕಂಡ ತಕ್ಷಣ ಅಳುತ್ತಾ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದಳು. ಆಗ ರಾಮಚರಣ್ ಅವರು ಸ್ವಲ್ಪ ವ್ಯಂಗ್ಯವಾದ ಧ್ವನಿಯಲ್ಲಿ, ಆದರೆ ಸೊಸೆ, ಇದರಲ್ಲಿ ನಿನ್ನ ತಪ್ಪೇನಿದೆ? ತಪ್ಪು ಮಾಡಿದ್ದು ನಾವಲ್ಲವೇ? ನಾವೇ ನಿನ್ನನ್ನು ಪ್ರತಿದಿನ ಹೊಡೆದಿದ್ದೇವೆ, ನಿನ್ನ ಬಳಿ ವರದಕ್ಷಿಣೆ ಕೇಳಿದ್ದೇವೆ, ಅದರ ಮೇಲಾಗಿ ನಿನ್ನನ್ನು ತಳ್ಳಿ ಹಾಕಿ ಮನೆಯಿಂದ ಹೊರಗೆ ಹಾಕಿದ್ದೇವೆ. ಇದೇ ಅಲ್ಲವೇ ಬೀಗರೆ? ನೀವು ಪೊಲೀಸರಿಗೆ ಹೇಳಿದ್ದು ಇದೇ ಅಲ್ಲವೇ ಅಂತ ಹೇಳಿದರು. ಇದನ್ನು ಕೇಳಿದ ನಾಗವೇಣಿಯ ತಂದೆ ಕೈ ಮುಗಿದು, ಇಲ್ಲ ಬೀಗರೆ, ದಯವಿಟ್ಟು ಹೀಗೆ ಹೇಳಿ ನಮ್ಮನ್ನು ಇನ್ನಷ್ಟು ನಾಚಿಕೆ ಪಡಿಸಬೇಡಿ, ನಮ್ಮಿಂದ ದೊಡ್ಡ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಹೇಳಿದರು. ಅದಕ್ಕೆ ಸುಲೋಚನಾ ಅವರು ಕೈ ಮುಗಿದು, ಬೀಗರೆ, ನಿಮ್ಮ ಕಾರಣದಿಂದ ನಾವು ಈಗಾಗಲೇ ತುಂಬ ಕಷ್ಟ ಅನುಭವಿಸಿದ್ದೇವೆ, ಎಷ್ಟೋ ರಾತ್ರಿ ನಿದ್ರೆ ಮಾಡದೆ ಕಳೆದಿದ್ದೇವೆ,
ನ್ಯಾಯಾಲಯದ ಪ್ರಕರಣದಿಂದ ನಮಗೆ ತುಂಬ ಅವಮಾನವಾಯಿತು. ಅದರ ಜೊತೆಗೆ ನಿಮ್ಮಿಂದ ಎಷ್ಟೋ ಮಾತುಗಳನ್ನು ಕೇಳಬೇಕಾಯಿತು. ಈಗ ನಮ್ಮ ಮಗನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ ಎಂಬ ಸುದ್ದಿ ತಿಳಿದ ಮೇಲೆ ಮಾತ್ರ ನೀವು ಕ್ಷಮೆ ಕೇಳಲು ಬಂದಿದ್ದೀರಿ ಅಂತ ಹೇಳಿದರು. ಇವರ ಮಾತುಕತೆ ನಡೆಯುತ್ತಿರುವಾಗಲೇ ಗಣೇಶ್ ಮನೆಗೆ ಬಂದನು. ತನ್ನ ಮುಂದೆ ನಾಗವೇಣಿಯನ್ನ ನೋಡಿದ ತಕ್ಷಣ ಅವನು ಕೋಪದಿಂದ, ನಮ್ಮ ಜೊತೆ ಇಷ್ಟೆಲ್ಲ ಮಾಡಿದ ಮೇಲೂ ಇಲ್ಲಿ ಬರುವ ಧೈರ್ಯ ನಿಮಗೆ ಹೇಗೆ ಬಂದಿತು ಅಂತ ಕೇಳಿದನು. ಆಗ ನಾಗವೇಣಿಯ ತಂದೆ ಅವನಿಗೆ ಕೈ ಮುಗಿದು, ಅಳಿಯಂದ್ರೆ ನಿಮ್ಮ ಕೋಪ ನ್ಯಾಯವಾಗಿದೆ ಎಂದು ನನಗೆ ಗೊತ್ತು, ಆದರೆ ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳಿದರು. ಆಗ ರಾಮಚರಣ್ ಅವರು, ಬೀಗರೆ, ನಿಮ್ಮ ಮಗಳು ಮಾಡಿದ್ದು ತಿಳಿಯದೆ ಮಾಡಿದ ತಪ್ಪು ಎಂದು ತಿಳಿದುಕೊಳ್ಳಬಹುದು. ಆದರೆ ನೀವು ಇಬ್ಬರು ಅವಳಿಗೆ ಬೆಂಬಲ ನೀಡಿ ಅವಳ ಸುಂದರ ಸಂಸಾರವನ್ನೇ ಹಾಳು ಮಾಡಿಬಿಟ್ಟಿದ್ದೀರಿ. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಯರು ಅವರಿಗೆ ಬುದ್ಧಿ ಹೇಳಬೇಕು. ಅವರ ತಪ್ಪಿಗೆ ಬೆಂಬಲ ನೀಡಿ ಇನ್ನೂ ದೊಡ್ಡ ತಪ್ಪು ಮಾಡುವಂತೆ ಪ್ರೋತ್ಸಾಹಿಸಬಾರದು. ಏನೇ ಆಗಲಿ, ಈಗ ನಮ್ಮ ಸಂಬಂಧದಲ್ಲಿ ಬಿದ್ದಿರುವ ಈ ಗಂಟನ್ನು ಮತ್ತೆ ಬಿಚ್ಚುವುದು ಸಾಧ್ಯವಿಲ್ಲ. ಅದರ ಮೇಲಾಗಿ ನಾವು ಈಗಾಗಲೇ ಗಣೇಶನಿಗೆ ಬೇರೆ ಕಡೆ ಸಂಬಂಧ ನಿಶ್ಚಯ ಮಾಡಿದ್ದೇವೆ. ಆದ್ದರಿಂದ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಇಲ್ಲಿಂದ ಹೋಗಿ ಅಂತ ಹೇಳಿದರು. ಅದಕ್ಕೆ ನಾಗವೇಣಿಯ ತಂದೆ ಕೈ ಮುಗಿದು, ಸರಿ, ತಪ್ಪು ಮಾಡಿರುವುದು ನಾವೇ, ಅದರ ಫಲವನ್ನು ನಾವೇ ಅನುಭವಿಸಬೇಕು, ನಾವು ಹೊರಡುತ್ತೇವೆ ಅಂತ ಹೇಳಿ ನಾಗವೇಣಿ ಮತ್ತು ಅವಳ ತಂದೆ ತಾಯಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋದರು. ಇತ್ತ ರಾಮಚರಣ್ ಮತ್ತು ಸುಲೋಚನಾ ಅವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ನಂತರ ತಮ್ಮ ಮಗ ಗಣೇಶನಿಗೆ ಒಬ್ಬ ಸಂಸ್ಕಾರವಂತ ಹುಡುಗಿಯನ್ನು ನೋಡಿ ಎರಡನೆಯ ಮದುವೆ ಮಾಡಿಸಿದರು. ಅದಾದ ನಂತರ ಮನೆಯವರೆಲ್ಲರೂ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ನಡೆಸತೊಡಗಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗನಿಸಿತು? ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಕತೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.